பாடலாமா? நன்றியோடு நான் துதி பாடுவேன் எந்தன் இயேசுராஜனே. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். என்னில் அடங்கா நன்மைகள் யாவையும் எனக்களித்திடும் நாதனே. என்னில் அடங்கா நன்மைகள் யாவையும் எனக்களித்திடும் நாதனே. நினைக்காத நன்மைகள் அளிப்பவரே, உமக்கென்றுமே துதியே. நினைக்காத நன்மைகள் அளித்தவரே, உமக்கென்றுமே துதியே. கரங்களை உயர்த்தி நன்றியோடு நான் துதி பாடுவேன் எந்தன் இயேசுராஜனே. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். நன்றியோடு நான் துதி பாடுவேன் எந்தன் இயேசுராஜனே. எல்லாரும் சேர்ந்து பாடுங்க. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். சத்ய தெய்வத்தின் ஏகமைந்தனே, விசுவாசிப்பேன் உம்மையே. சத்ய தெய்வத்தின் ஏகமைந்தனே, விசுவாசிப்பேன் உம்மையே. வருங்காலம் முழுவதும் உம் கிருபை வரங்களை பொழிந்திடுமே. வருங்காலம் முழுவதும் உம் கிருபை வரங்களை பொழிந்திடுமே. நன்றியோடு நான் துதி பாடுவேன் எந்தன் இயேசுராஜனே. எனக்காய் நீ செய்திட்ட நன்மைக்காய் என்றும் நன்றி கூறுவேன். எல்லாம் நன்றி உள்ளத்தோடு பாடலாமா? நன்றியோடு நான் துதி பாடுவேன் எந்தன் இயேசுராஜனே. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். ಪ್ರಿಯ ಯೇಸುವೆ, ನಿಮ್ಮ ದರ್ಶನಕ್ಕಾಗಿ ಹುಡುಕಿ ಬಂದಿರುವೆ. ಆರಾಧನೆ ಸ್ತುತಿ ಸ್ತೋತ್ರಗಳ ಅಪ್ಪಣೆ ನಿಮಗೆ ತಂದೆ. ಆರಾಧನೆ ಸ್ತುತಿ ಸ್ತೋತ್ರಗಳ ಅರ್ಪಣೆ ನಿಮಗೆ ತಂದೆ. ಎಲ್ಲ ಕರಗಳನ್ನೆತ್ತಿ ಆಡೋಣ. ಆರಾಧನೆ 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 ನಮ್ಮ ಯೇಸುರಾಜನಿಗೆ. ಪವಿತ್ರಾತ್ಮ ದೇವರಿಗೆ, ನಮ್ಮ ಯೇಸುರಾಜನಿಗೆ
ನೊಂದ ಮನವನ್ನು ಸಂತೈಸಬೇಕು. ಎಲ್ಲರೂ ಸೇರಿ ಆಡೋಣ. ಆರಾಧನೆ 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 ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಶುಭ ಸಂದೇಶ ಭಾರವೋ ಒಂದೇ, ನಮ್ಮ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶ ಭಾರವೋ ಒಂದೇ, ನಮ್ಮ ಮೇಲಿನ ಹೊರೆಯಾಗಿರಲಿ. ನಮ್ಮ ನಾಡ ಮೂಲೆ ಮೂಲೆಗೂ ನಿಮ್ಮ ನಾಮ ಸಾರಲ್ಪಡಲಿ. ನಮ್ಮ ನಾಡ ಮೂಲೆ ಮೂಲೆಗೂ ನಿಮ್ಮ ನಾಮ ಸಾರಲ್ಪಡಲಿ. ಆರಾಧನೆ 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 ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಥ್ಯಾಂಕ್ ಯು ಜೀಸಸ್. ನಮ್ಮ ಆಸೆ ಬಯಕೆ ಎಲ್ಲ ನಿನ್ನ ಹೃದಯದ ಮಿಡಿತವಾಗಲಿ. ಹಾಲೆಲೂಯ. ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ. ನಿಮ್ಮ ಆಸೆ ಬಯಕೆಯಲ್ಲ ನಮ್ಮ ಹೃದಯದ ಬಡಿತವಾಗಲಿ. ನನ್ನ ಜೀವಮಾನವೆಲ್ಲ ಜಪವೀರರೆಂದೇ ಇರಲಿ. ನಮ್ಮ ಜೀವಮಾನವೆಲ್ಲ ಜಪವೀರರೆಂದೇ ಇರಲಿ. ಆರಾಧನೆ 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 ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ನಮ್ಮ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಪವಿತ್ರಾತ್ಮ ದೇವರಿಗೆ. Yes, Lord, thank you, Jesus. Yes, Father God. ಆತನ ಸಮ್ಮುಖದಲ್ಲಿ ನಾವು ಒಂದಾಗಿ ಕೂಡಿ, ಕರ್ತನೇ ನೀನೇ ನನಗೆ ನಾಯಕನು, ನೀನೇ ನನ್ನ ಸಭೆಗೆ ಶಿರಸ್ಸಾಗಿದೆಯಾ ಅಂತ ನಾವು ಹೇಳೋಣ. ಎಸ್ ಲಾರ್ಡ್, ಯು ಆರ್ ದ ಹೆಡ್ ಆಫ್ ಅ ಚರ್ಚ್ ಜೀಸಸ್. ಕರ್ತನೇ ನೀನೇ ನೀತಿಯ ಸೂರ್ಯನು, ಶಾರೋನಿನ ರೋಜವೂ ಆಗಿರುವಂಥ ನನ್ನ ದೇವರಾಗಿರುವಂಥ ಕರ್ತನನ್ನು ನಾವು ಆರಾಧಿಸುತ್ತಿದ್ದೇವೆ.
ಆತನು ಎಲ್ಲ ಕಾಲಕ್ಕೂ ಒಳ್ಳೆಯವನೇ ಆಗಿದ್ದಾನೆ ಅಂತ ವಾಕ್ಯ ಹೇಳುತ್ತೆ. ಈಸ್ ಗುಡ್ ಫಾರ್ ಆಲ್ ಟೈಮ್ ಟು ಕಮ್. ಆತನ ಕೃಪೆಯು ಎಂದೆಂದಿಗೂ ಶಾಶ್ವತವಾದದ್ದು. ಆತನಲ್ಲಿ ಒಂದು ಕೊರತೆಗಳೂ ಇಲ್ಲ. ಆತನ ಸಮ್ಮುಖದಲ್ಲಿ ನಾವು ಬೇಕಾದಂಥದನ್ನು, ನನಗೆ ಕುರಿತಾದಂಥದನ್ನು ನಾನು ಆತನಿಂದ ಪಡೆದುಕೊಳ್ಳುವೆ. ಲಾರ್ಡ್ ಜೀಸಸ್, ಮೈ ರಿಕ್ವೈರ್ಮೆಂಟ್ ಇಸ್ ಯು ಫಾದರ್ ಗಾಡ್. ನೀನೇ ನನ್ನ ಅಗತ್ಯವಾಗಿದೆಯಾ ಕರ್ತನೆ. ಈ ಸಮಯದಲ್ಲಿ ಹೇಳೋಣ, எனது தலைவன் என் இயேசு ராஜன், அவர் மார்பில் சாய்ந்து நான் மகிழ்ந்திடுவேன். ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನು, ನಮ್ಮನ್ನು ಶಾಂತಿಯುತ ನೀರಿನ ಬಳಿಗೆ ನಡೆಸುವಂಥ ದೇವರು, ನಮ್ಮ ಆತ್ಮ ಪ್ರಾಣವನ್ನು ರಕ್ಷಿಸುವಂಥ ಕರ್ತನು. ಆತನ ನಾಮವನ್ನು ನಾವು ಮಹಿಮೆಪಡಿಸೋಣ. பசம்புல் மேய்ச்சல் அமர்ந்த தண்ணீர் அழைத்து செல்பவரே, பசம்புல் மேய்ச்சல் அமர்ந்த தண்ணீர் அழைத்து செல்பவரே, ஆத்துமாவின்
எனது தலைவர் இயேசு ராஜா, மார்பில் சாய்ந்து சாய்ந்து மகிழ்ந்து மகிழ்ந்திருப்பேன், மகிழ்ந்து மகிழ்ந்திருப்பேன், மகிழ்ந்து மகிழ்ந்திருப்பேன். Amen, amen. Thank you, Jesus. Thank you, Father God. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಕರ್ತನೆ, ನಿನ್ನ ಸಮ್ಮುಖದಲ್ಲಿ ನೀನು ನಮಗೋಸ್ಕರ ಎಲ್ಲವನ್ನೂ ಒಪ್ಪಿಸಿಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ ರಾಜ. ಆತನು ತನ್ನ ಪ್ರಾಣವನ್ನು ಬಿಟ್ಟು ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದಂಥ ದೇವರು. ಲಾರ್ಡ್, ಯು ಲವ್ಡ್ ಅಸ್ ಸೋ ಮಚ್ ಫಾದರ್ ಗಾಡ್. ಎಲ್ಲವನ್ನು ನನಗೋಸ್ಕರ ಒಪ್ಪಿಸಿಕೊಟ್ಟು ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿ 3ನೇ ದಿನದಂದು ನನಗೋಸ್ಕರ ಮತ್ತೆ ಎದ್ದು ಬಂದೆ ಅಲ್ಲ ಕರ್ತನೆ. ನನ್ನನ್ನು ಶುದ್ಧೀಕರಿಸಲೆಂದು, ನನ್ನ ಪಾಪಗಳನ್ನು ನಿವಾರಣೆ ಮಾಡಲೆಂದು ಆತನು ಬಲಿಯಾದನು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ಶಿಲುಬೆಯ ತ್ಯಾಗವನ್ನು ನಾವು ದೃಷ್ಟಿಸಿ ನೋಡುತ್ತೇವೆ ಕರ್ತನೆ. ಈ ಸಮಯದಲ್ಲಿ ಲೋಕದವರಿಗೆ ಶಿಲುಬೆ ಏನೇ ಆಗಿರ್ಬೋದು, ಆದರೆ ನಮಗೆ ಅದು ದೈವ ಶಕ್ತಿಯಾಗಿದೆ. ಶಿಲುಬೆಯನ್ನು ನೋಡುತ್ತಿರುವಾಗ ಅಲ್ಲಿಂದ ಬಿಡುಗಡೆ, ನಮಗೆ ಆತ್ಮ ರಕ್ಷಣೆ ಎಲ್ಲವೂ ಒದಗಿ ಬರುತ್ತದೆ. Lord, we worship you, Lord.
ಅರ್ಪಿಸಲೆಂದು ನೀನಂದು ಬಲಿಯಾದೆ ಸ್ವಾಮಿ. ನಿನ್ನನ್ನು ದೃಷ್ಟಿಸಿ ನೋಡುವಾಗ ಆಗಲೇ ನಾನು ಸತ್ತಂತ ನಮ್ಮನ್ನು ಬದುಕಿಸಿರುವೆ ರಾಜ. ಥ್ಯಾಂಕ್ ಯು ಫಾದರ್ ಗಾಡ್. ನನ್ನನ್ನು ಬದುಕಿಸಲು ನೀನನ್ನು ಬಲಿಯಾದೆ, ನಮ್ಮನ್ನು ಬದುಕಿಸಲು ನೀನನ್ನು ಬಲಿಯಾದೆ. ದೃಷ್ಟಿಸಿ ನೋಡಿದೆ ನಾ, ಬದುಕಿಕೊಂಡಿರುವೆ. ದೃಷ್ಟಿಸಿ ನೋಡಿದೆ ನಾ, ಬದುಕಿಕೊಂಡಿರುವೆ. ದೃಷ್ಟಿಸಿ ನೋಡಿದೆ ನಾ, ಬದುಕಿಕೊಂಡಿರುವೆ. ನಾವು ಪಾಪಿಗಳಾಗಿರುವಾಗಲೇ ಆತನು ನಮ್ಮನ್ನು ಆಯ್ಕೆ ಮಾಡಿಕೊಂಡನು. ಹಾಲೆಲೂಯ. ನಾವು ಆತನನ್ನು ಹುಡುಕಿ ಹೋಗಲಿಲ್ಲ, ಆತನು ನಮ್ಮನ್ನು ಹುಡುಕಿ ಬಂದ. ಹಾಲೆಲೂಯ, 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 ಹಾಲೆಲೂಯ. ತಂದೆಯು ಯೇಸುವಲ್ಲಿ, ಯೇಸು ನಮ್ಮಲ್ಲಿ. ಹಾಲೆಲೂಯ, ಹಾಲೆಲೂಯ. ತಂದೆಯು ಯೇಸುವಲ್ಲಿ, ಯೇಸು ನಮ್ಮಲ್ಲಿ. ಹಾಲೆಲೂಯ. ತಂದೆಯು ಯೇಸು ಒಂದಾಗಿರುವಂತೆ ನಾವು ಆತನಲ್ಲಿ ಒಂದಾಗಿರುವ ಹಾಗೆ ಯೇಸು ತಂದೆಯಲ್ಲಿ ಪ್ರಾರ್ಥಿಸಿದರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ನನ್ನ ವಾಕ್ಯವನ್ನು ಕೈಕೊಂಡು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯವನ್ನು ಕೈಗೊಳ್ಳುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ನಿಮಗೆ ಆತನ ಪವಿತ್ರ ಆತ್ಮನನ್ನು ನಮಗೆ ಕಳಿಸಿಕೊಡುವನು ಎಂದು ಹೇಳಿದರು. ಹಾಲೆಲೂಯ. ಇದೆಲ್ಲ ಯೇಸು ಹೇಳಿದ ಮಾತುಗಳು. ಹಾಲೆಲೂಯ. ಅಪ್ಪ ಯೇಸುವೆ, ನೀವು ಹೇಳಿದ ಮಾತುಗಳನ್ನು ಹೇಳಿ ನಾವು ನಿಮ್ಮನ್ನು ಆರಾಧಿಸಲು ನಮಗೆ ಕೃಪೆ ಕೊಡು ಯೇಸುವೆ. ಹಾಲೆಲೂಯ. Like Father and Jesus and the Holy Spirit are one. Let us be with you and be one like you, Lord. Let us even be like one like you, Lord. Hallelujah. Hallelujah. ತಂದೆಯು ಯೇಸುವು ಪವಿತ್ರಾತ್ಮರು ಒಂದಾಗಿರುವ ಹಾಗೆ ನಾವು ಆತನಲ್ಲಿ ಒಂದಾಗಿರೋಣ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ. ಹಾಲೆಲೂಯ. ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ ಯೇಸುವೆ. ಹಾಲೆಲೂಯ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನನ್ನ ಉಸಿರೇ, ನನ್ನ ಎಲ್ಲವೂ ನೀನೇ. ಹಾಲೆಲೂಯ. ನಿನ್ನನ್ನು ಆರಾಧಿಸುತ್ತೇನೆ ಅಪ್ಪ. ಹಾಲೆಲೂಯ. ಜೀಸಸ್, ವಿ ಲವ್ ಯು, ವಿ ಲವ್ ಯು ಪಾ, ವಿ ಲವ್ ಯು ಫಾದರ್. ಹಾಲೆಲೂಯ. ಕೈಗಳನ್ನು ಜೋರಾಗಿ ತಟ್ಟಿ. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಂತೋಷದಿಂದ ಹಾಡಿ. ಹಾಲೆಲೂಯ. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ. ನನ್ನ ಪ್ರಿಯನೇ, ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಹಾಲೆಲೂಯ. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು
ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ಆಮೆನ್. ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನನ್ನ ಪ್ರಿಯನೇ ನನ್ನ ಪ್ರಾಣವೇ ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ ನನ್ನ ಪ್ರಿಯನೇ ನನ್ನ ಪ್ರಾಣವೇ ನನ್ನ ಜೀವವೇ ನನ್ನ ಸ್ನೇಹವೇ ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು ಆಮೆನ್. ಹಲ್ಲೆಲೂಯ. ಯೇಸು ಆತನ ಶಿಷ್ಯರನ್ನು ನೋಡಿ ಹೇಳುತ್ತಾರೆ, ನೀವು ಇನ್ನೂ ನನ್ನ ಸೇವಕರಲ್ಲ, ನನ್ನ ಸ್ನೇಹಿತರು. You are no more my servants, you are my friends. Hallelujah. A good friend lays down his life for his friends. Hallelujah. ನನ್ನ ಸ್ನೇಹಿತನು ನನಗಾಗಿ ಆತನ ಪ್ರಾಣವನ್ನೇ ಕೊಟ್ಟುಬಿಟ್ಟ. Hallelujah. Hallelujah. ಎಂಥ ಒಳ್ಳೆ ದೇವರು. Hallelujah. ಎಂಥ ಒಳ್ಳೆ ಸ್ನೇಹಿತರು, ಎಂಥ ಒಳ್ಳೆ ಸ್ನೇಹಿತರು. Hallelujah. Ask anything in my name and the Father will give you. Hallelujah. ನನ್ನ ನಾಮದಲ್ಲಿ ಏನಾದರೂ ಕೇಳಿಕೊಳ್ಳಿರಿ, ನನ್ನ ತಂದೆ ನಿಮಗೆ ಕೊಡುವನು. Hallelujah. ಎಂಥ ಒಳ್ಳೆ ಸ್ನೇಹಿತ, ಎಂಥ ಒಳ್ಳೆ ಸ್ನೇಹಿತ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಪ್ರೀತಿಯಿಂದ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯಪ್ಪ ನೀವಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಸರ್ವ ನೀನಯ್ಯ
ನನಗೆ ಸಾಕು. ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನಮಗೆ ಸಾಕು. ಥ್ಯಾಂಕ್ ಯು ಲಾರ್ಡ್. ಅನಾದಿ ಸ್ನೇಹದಿಂದ ನಮ್ಮನ್ನು ಕರೆದ ಆತನು, ಸದಾ ಕಾಲವು ನಮ್ಮೊಡನಿದ್ದು ನಮ್ಮನ್ನು ನಡೆಸುವ ಆತನು, ನಮ್ಮ ಯಾವ ಒಂದು ನಿಂದೆ ಆಗಲಿ ಬಾಧಲೆ ಆಗಲಿ மறையாத தேவரு, எங்களை மறக்காதவர், தினந்தோறும் எங்களை கூடவே எங்களை நடத்து, எங்களையே பார்த்து தினந்தோறும் எங்களுக்காக தகப்பனின் பலி மன்றாடுகிற தேவாவியானவருடைய இயேசு, அவருக்காகவே ஆராதனையை செலுத்துகிறோம். கைகளை உயர்த்து இயேசுவே. தேங்க்யூ லார்ட். மறவாமல் நினைத்தீரையா, மனதார நன்றி சொல்வே. என்னை மறவாமல் நினைத்தீரையா, மனதார நன்றி சொல்வே. இரவும் பகலும் என்னை நினைத்து இதுவரை நடத்தினீரே. இரவும் பகலும் என்னை நினைத்து இதுவரை நடத்தினீரே. நன்றி நன்றி ஐயா, கோடி கோடி நன்றி ஐயா. அவரை நோக்கி நன்றி நன்றி ஐயா, கோடி கோடி நன்றி ஐயா. எபினேசர் எபினேசர் நீர்தானையா, இதுவரை உதவி நீரே. எங்களுடைய தேவன் எபினேசர் நீர்தானையா, இதுவரை உதவி நீரே. எல்ரோய் எல்ரோய் என்னையும் கண்டீரே, எப்படி நான் நன்றி சொல்வே. எல்ரோஹி 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 என்னையும் கண்டீரே, எப்படி நான் நன்றி சொல்வே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. பலவீன நேரங்களில் பலவீன நேரங்களில் பலனை தந்தீரையா. பலவீன நேரங்களில் பலனை தந்தீரையா. சுகமானே சுகமானே சுகமானே, தழும்புகளால் சுகமானேன், என் குடும்பம் மருத்துவர் நீரே. சுகமானேன் சுகமானேன், தழும்புகளால் சுகமானேன், என் குடும்பம் மருத்துவர் நீரே. கைகள் உயர்த்தி நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. தடைகளை உடைத்தீரையா, தள்ளாட விடவில்லையே.
தடைகளை உடைத்தீரையா, தள்ளாட விடவில்லையே. சோர்ந்து போன நேரமெல்லாம் தூக்கி என்னை சுமந்து வாக்கு தத்த தேற்றி நீரே. சோர்ந்து போன நேரமெல்லாம் தூக்கி என்னை சுமந்து வாக்கு தத்த தேற்றி நீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. மறவாமல் மறவாமல் நினைத்தீரையா, மனதார நன்றி சொல்வே. என்னை மறவாமல் நினைத்தீரையா, மனதார நன்றி சொல்வே. இரவும் இரவும் பகலும் என்னை நினைந்து இதுவரை நடத்தினீரே. இரவும் பகலும் என்னை நினைத்து இதுவரை நடத்தினீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. அநாதி நேசத்தால் எங்களை அழைத்த தேவன் ஒருபோதும் ஒரு நாளும் எங்களை மறவாத நேசர். எங்களை அழைத்தது எங்களை விட்டுவிடக்காக இல்லை, எங்களை அழைத்தது மகனே மகளே என்று அழைக்கிறார். அவருடைய சமூகத்துக்கு அவருடனே இருக்கிறதுக்கு கைகளை உயர்த்தி தடைகளை உடைத்தீரையா, தள்ளாட விடவில்லையே. தடைகளை உடைத்தீரையா, தள்ளாட விடவில்லையே. சோர்ந்து போன நேரமெல்லாம் தூக்கி என்னை சுமந்து வாக்கு தத்த தேற்றி நீரே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றி நீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. இயேசுவே உமக்கு நன்றி ராஜா. ஹalleluya ஹalleluya. இயேசுவே உமக்கு நன்றி தகப்பனே. இயேசுவே இந்த வருடம் முழுவதும் ராஜா எங்களை கண்மணி போல நீ காத்து வந்தீரே. நன்றி ராஜா. எத்தனையோ நன்மைகள் செய்தீரே. நன்றி தகப்பனே. பலவீன நேரத்தில் ராஜா பலன் கொடுத்து நீ நாள் வழி நடத்தினீரே. உமக்கு நன்றி தகப்பனே. இயேசுவே we show gratitude towards you Lord. There are a lot of greatest things that you have done in our lives master. உமக்கு நன்றி செலுத்துகிறோம் ராஜா. இயேசுவே ನಮ್ಮ ಕಥೆಯ ಬರುವ ದೇವರು ನೀವು ರಾಜಾ. You are the Lord who writes our story Lord Jesus. Hallelujah. Thank you Jesus. Hallelujah. ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ,
ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ಗಣಪಡಿಸುವೆ ಗಣಪಡಿಸುವೆ ನಿನ್ನಾಮವ ಹಿಡಿದಿರುವೆ ನಿನ್ ಕರವ ಗಣಪಡಿಸುವೆ ನಿನ್ನಾಮವ ಹಿಡಿದಿರುವೆ ನಿನ್ ಕರವ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ದಣಿಯಾದೆ ಹುಡುಕುವೆ ಕೊರಗಾದೆ ಬಾಳುವೆ. ದಣಿಯಾದೆ ಹುಡುಕುವೆ ಕೊರಗಾದೆ ಬಾಳುವೆ. ಹಗಲಾದೆ ಇರುವೆ ಪ್ರಿಯನ ಪಾದದಿ. ಹಗಲಾದೆ ಇರುವೆ ಪ್ರಿಯನ ಪಾದದಿ. ನಿನ್ನ ನೆರಳನ್ನು ನಿತ್ಯವೂ ಬಯಸುವೆ. ನಿನ್ನ ನೆರಳನ್ನು ನಿತ್ಯವೂ ಬಯಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ಮೈ ಐಡೆಂಟಿಟಿ ಇಸ್ ಯು ಲಾರ್ಡ್. ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು. ಪರಿಮಳ ಬಯಸುವೆ ಸುಖವಾಗಿ ಬಾಳುವೆ. ನಿನ್ನ ಪರಿಮಳ ಬಯಸುವೆ ಸುಖವಾಗಿ ಬಾಳುವೆ. ನನ್ನ ಪ್ರಿಯನೇ ನಿನ್ನನೇ ಪ್ರೀತಿಸುವೆ. ನನ್ನ ಪ್ರಿಯನೇ ನಿನ್ನನೇ ಪ್ರೀತಿಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ನಿನ್ನನೆ ನೆನೆಸುವೆ ನಿನ್ ಬಳಿ ಬೇಡುವೆ. ನಿನ್ನನೆ ನೆನೆಸುವೆ ನಿನ್ ಬಳಿ ಬೇಡುವೆ. ನನ್ನ ಬಿಡದ ಪ್ರೀತಿಯೇ ನೆನಪೆಲ್ಲ ನಿನ್ನದೇ. ನನ್ನ ಬಿಡದ ಪ್ರೀತಿಯೇ ನೆನಪೆಲ್ಲ ನಿನ್ನದೇ. ನನ್ನ ನೆನಪಲ್ಲಿ ಬೆರೆತ ಕರ್ತನೆ ನನ್ನ ಬಾಳಲಿ ಬೆರೆತ ಕರ್ತನೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ. ನನ್ನ ಗುರುತು ನಿನ್ ಸಮ್ಮುಖ ಅಲ್ಲವೋ. ಕೊನೆಯ ಬಾರಿ ಹೇಳೋಣ. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು. ನಿನ್ನ ಪರಿಮಳ ಬಯಸುವೆ ಸುಖವಾಗಿ ಬಾಳುವೆ. ನಿನ್ನ ಪರಿಮಳ ಬಯಸುವೆ ಸುಖವಾಗಿ ಬಾಳುವೆ. ನನ್ನ ಪ್ರಿಯನೇ ನಿನ್ನನೇ ಪ್ರೀತಿಸುವೆ. ನನ್ನ ಪ್ರಿಯನೇ ನಿನ್ನನೇ ಪ್ರೀತಿಸುವೆ. ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ ರಾಜ. Thank you Lord. ಯೇಸುವೇ ಉಮಕ್ಕೆ ನನ್ರಿ ಆಂಡವರೇ. ಯೇಸುವೇ ಉಮಕ್ಕೆ ನನ್ರಿ ಆಂಡವರೇ. Thank you Lord. We worship you Lord Jesus. ಯೇಸುವೇ ಉಮೇ ಆರಾಧಿಕರಂ ಆಂಡವರೇ. With all reverence and humbleness Lord Jesus, we worship you because you deserve all the praises Master. ಯೇಸುವೇ ವಾನத்தையும் பூமியும் உண்டாக்கினவரே உம்மை ஆராதிக்கிறோம் ஆண்டவரே.
உம்மை ஆராதிக்க வந்திருக்கிறோம் ஆண்டவர். Lord, who set the sea for its boundaries, Lord. Thank you, Lord, who created the heaven and earth. Lord, உம்மையே ஆராதிக்கிறோம் ஆண்டவரே. Lord, we come here to worship you, Lord. இயேசுவே உம்மை ஆராதிக்கிறோம் ஆண்டவரே. எங்களுக்காக இந்த உலகத்தில் வந்து உங்களுடைய உயிரை கொடுத்தீரே ஆண்டவரே. Lord, that love, Lord Jesus. Who can get closer to that love? துதியின் தேவனே, துதிக்கு பாத்திரர் நீர் மட்டுமே ஆண்டவரே. உம்மை ஆராதிக்கிறோம். எங்கள் மத்தியில் வாரும் ஆண்டவரே. இங்கே இருக்கிற ஒவ்வொரு பாத்திரத்தையும் ஆண்டவரே நிரப்புங்கப்பா. உம்முடைய தண்ணீரால நிரப்புங்கப்பா. Lord, let everyone overflow in you, Lord Jesus. துதியின் தேவனே, துதிக்கு பாத்திரரே, உம்மை ஆராதிக்கிறோம். துதியின் தேவனே, துதிக்கு பாத்திரர், துதிக்கணும் உம்மை ஜெபிக்கணும் உள்ளமேங்குதே. துதியின் தேவனே, துதிக்கு பாத்திரர், துதிக்கணும் உம்மை ஜெபிக்கணும் உள்ளமேங்குதே. துதிக்க விருப்பமே, துதியின் ஆவியால் துதி என்னை நிரப்புமே உள்ளமேங்குதே. ஆலோசனை ஆலோசனை கர்த்தனே, அற்புதத்தின் தெய்வமே, ஆறுதலின் தைலமே, ஆரோக்கியமலை தீரே. ஆலோசனை எல்லாரும் பாடுங்க. ஆலோசனை கர்த்தனே, அற்புதத்தின் தெய்வமே, ஆறுதலின் தைலமே, ஆரோக்கியமலை தீரே. துதியின் தேவனே, துதிக்க பாத்திரர், துதிக்கணும் உம்மை ஜெபிக்கணும் உள்ளமேங்குதே. துதிக்க விருப்பமே, துதிக்க விருப்பமே, துதியின் ஆவியால் நிரப்புமே, என்னை நிரப்புமே. ஏங்குதே அநாதி தேவன் நீரே, ஆபத்து நேரத்திலே அடைக்கலமானீரே, ஆதாரம் என்றும். மேலரும் பாடுங்கள். அநாதி தேவன், அநாதி தேவன் நீரே, ஆபத்து நேரத்திலே அடைக்கலமானீரே, அடைக்கலமானீரே, ஆதாரம் என்றென்றுமே. துதியின் தேவனே, துதியின் தேவனே, ஓ துதிக்கு பாத்திரர், துதிக்கணும் உம்மை ஜெபிக்கணும் உள்ளமேங்குதே. துதிக்க விருப்பமே, துதி ஆவியா
ஆண்டவரே. எங்களை நிரப்பும் ஆண்டவரே இயேசுவே. துதியின் ஆவியால் உம்மை ஆராதிக்க முழு உள்ளத்தோட ஆண்டவரே, முழு சக்தியோட, முழு ஞானத்தோட உம்மை ஆராதிக்க எங்களுக்கு கிருபை தாரும் ஆண்டவரே இயேசுவே. நாங்கள் உம்மை வர வைக்கிறோம் ஆண்டவரே இயேசு. வாரும் தூய ஆவியே, உமக்கு நன்றி ஆண்டவரே. துதியின் தேவனே, துதிக்கு பாத்திர, துதிக்கணும் உம்மை துதிக்கணும் உள்ளமேங்குதே, துதிக்க விருப்பமே, துதினாவியால் நிரப்புமே, என்னை நிரப்புமே, உள்ளமேங்குதே. இயேசுவே நம் உள்ளமேங்குதே. Thank you Lord இயேசுவே. வாரும் தூய ஆவியே, உம் பிரசன்னத்தை ஜெயிக்கிறோம், உம் வல்லமையால் என்னை நிரப்பி நீராளுகை செய்யும். வாரும் தூய ஆவியே, உம் பிரசன்னத்தை உம் வல்லமையால் என்னை நிரப்பி நீராளுகை செய்யும். ಕೀರ್ತನೆಗಳು 40. ವಿಶೇಷ ರಕ್ಷಣೆಗಾಗಿ ಯೆಹೋವನನ್ನು ಸ್ತುತಿಸುವುದು, ಶತ್ರುಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದಾವೀದನ ಕೀರ್ತನೆ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಾತ್ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಯೆಹೋವನೇ, ನೀನೇ ಬಲ್ಲೆ. ಯೆಹೋವನೇ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಕೃಪಾ ಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ. ಯೆಹೋವನೇ, ದಯವಿಟ್ಟು ನನ್ನನ್ನು ರಕ್ಷಿಸು. ಯೆಹೋವನೇ, ಬೇಗ ಬಂದು ಸಹಾಯ ಮಾಡು. ಆಹಾ ಆಹಾ ಎಂದು ನನ್ನನ್ನು ಪರಿಹಾಸ್ಯ ಮಾಡುವವರು ತಮಗೆ ಆಗುವ ಅಪಮಾನದಿಂದ ವಿಸ್ಮಯಗೊಳ್ಳಲಿ. ಎಲ್ಲರೂ ಒಟ್ಟಾಗಿ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ, ನೀನೇ ನನ್ನ ಹಿತಚಿಂತಕನು, ನನ್ನ ದೇವರೇ. ಮೂರನೇ ವಾಕ್ಯ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು
ಹುಟ್ಟಿಸಿದ್ದಾನೆ. 3ನೇ ವಚನ, ಅದು ನಮ್ಮ ದೇವರ ಸ್ತೋತ್ರವೇ. ಆಮೇಲೆ ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಆಮೇಲೆ ತಮಿಳಲ್ಲಿ ಓದ್ತೀಯಪ್ಪ. நமது தேவனை துதிக்கும் புதுப்பாட்டை அவர் என் வாயிலே கொடுத்தார். அநேகர் அதை கண்டு பயந்து கர்த்தரே ನಂಬುವಾர்கள். 17ನೇ ವಚನ 17ನೇ ವಾಕ್ಯ, 17th verse. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನೂ ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ನನ್ನ ದೇವರೇ, ನೀನೇ ನನಗೆ ಸಹಾಯಕನು ರಕ್ಷಕನೂ ಆಗಿದ್ದಿ, ತಡ ಮಾಡಬೇಡ. ತಮಿಳ ಪರ್ಗಿರಿಯಪ್ಪ ಅದು. நான் சிறுமையும் எளிமையும் ஆனவன், கர்த்தரோ என்மேல் நினைவாய் இருக்கிறார். தேவரே என் துணையும் என் விடுவிக்கிறோமாய் இருக்கிறீர். என் தேவரே தாமதியாதிரும். ஆமென். கர்த்தரே என்னை பற்றி சிந்திக்கிற தேவன், ಕರ್ತನೇ ನನ್ನ ಹಿತಚಿಂತಕನು. ಗಾಡ್ ಆಲ್ವೇಸ್ ಥಿಂಕ್ ಅಬೌಟ್ ಮೀ. ಯಾರು ನಿಮ್ಮನ್ನು ಮರೆತರೂ ಆತ ನಿಮ್ಮನ್ನು ಮರೆಯೋದಿಲ್ಲ. ಹಿ ವಿಲ್ ನೆವರ್ ಫರ್ಗೆಟ್ ಯು. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಂದು ದಿವಸಗಳು ಕರ್ತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆತ ನಮ್ಮ ಹಿತಚಿಂತಕನು. ಆಮೆನ್. ನಮ್ಮನ್ನು ತಪ್ಪಿಸುವಾತನು. ಆಮೆನ್. ಆತನಿಗೆ ಮಹಿಮೆಯಾಗಲಿ. ಆತನಿಗೆ ನೂತನ ಕೀರ್ತನೆಯನ್ನು ಹಾಡೋಣ, ಆತನನ್ನು ಆರಾಧಿಸೋಣ. ಹಲ್ಲೆಲೂಯಾ. நம்ம தேவர ஸ்தோத்திரவನ್ನ ಹೇಳೋಣ. ஆமென். எங்களுடைய ஆண்டவருடைய துதி எங்கள் வாயில எப்போதும் இருக்கிறது. ಆಮೆನ್. ಬೈಬಲ್ ಕೆಳಗಡೆ ಇಟ್ಬಿಟ್ಟು ತಂದೆಗೆ ಸ್ತೋತ್ರ ಮಾಡ್ತಾ, ಆತ ನಮ್ಮ ಹಿತಚಿಂತಕನು, ಆತ ನಮಗೆ ಸಹಾಯ ಮಾಡ್ತಾನೆ, ಆತ ನಮ್ಮ ರಕ್ಷಕನಾಗಿದ್ದಾನೆ. ಆ ಒಂದು ಗುಣಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. கர்த்தருடைய இந்த ஸ்வபாவத்துக்காக நாங்கள் நன்றி சொல்லலாமா? அவர் ஜனங்களை அவர் கைவிட மாட்டார். அவர் தெரிந்து கொள்ளப்பட்ட அவர் சந்ததியான எங்களை அவர் ஒரு நாளும் மறக்கவே மாட்டார். அவர் நேசர், என் துதிக்கு பாத்திரர், ಮಾರಾದವರ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸಿ ನಾವು ಘನಪಡಿಸ್ತೇವೆ ಸುರಾಜ. ನಿಮಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ಲವ್ ಯು ಲಾರ್ಡ್. ವಿ ಥ್ಯಾಂಕ್ ಯು ಜೀಸಸ್. Hallelujah. Thank you Lord. எந்தன் கண்மலையானவரே, என்னை காக்கும் தெய்வம் நீரே. எந்தன் கண்மலையானவரே, என்னை காக்கும் தெய்வம் நீரே. எல்லாம் வாய் திறந்து, வல்லமை மாட்சிமை நிறைந்தவரே, எல்லா துணிகளுக்கு பாத்திரரே. வல்லமை மாட்சிமை நிறைந்தவரே, எல்லா மகிமைக்கு. கைகளை உயர்த்தி ஆராதனை உமக்கே, உமக்கே ஆராதனை, உமக்கே ஆராதனை, உமக்கே. ಆಹಾ ಎಲ್ಲ ಜೋರಾಗಿ ಆರಾಧನೆ ಉಮಕ್ಕೆ. ಆಮೆನ್. ಆರಾಧನೆ ಉಮಕ್ಕೆ, ಆರಾಧನೆ ಉಮಕ್ಕೆ, ಉಮಕ್ಕೆ.
உந்தன் சிறுகளில் நிழலில் என்றென்றும் மகிழ செய்தீர். உந்தன் சிறுகளில் நிழலில் என்றென்றும் மகிழ செய்தீர். தூயவரே என் துணையாளரே, எல்லா துதிக்கு பாத்திரரே. तबला को पैडली. தூயவரே என் துணையாளரே, எல்லா துதிக்கு பாத்திரரே. எல்லா கைகளின் மேலே கேத்தி ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. ಆ ಪಾಡಂಗು ಆರಾಧನೆ ಎಲ್ಲ ಜೋರಾಗಿ ಬಾಯ್ ತೆರೆದು ಅಲ್ಲಿ ನೋಡಬೇಡಿ, ಕಣ್ಮುಚ್ಕೊಂಡು ಆಡಿ, ಕಣ್ಣೆ ಮೂಡಿಕೊಂಡು ಆಂಡವರೇ ತುದಿಯುங்க. அவரே என்னை விடுவிக்கிற தேவன், ಆತ ನಮ್ಮ ಹಿತಚಿಂತಕನು. உமக்கே எந்தன் பலகீன நேரங்களில் உந்தன் பல தந்தீரையா. எந்தன் பலகீன நேரங்களில் உந்தன் கிருபை தந்தீரையா. இயேசு ராஜா என் பலனானே, ராஜா என் பலன், எதற்கும் பயமில்லையே, பயமில்லையே. இயேசு ராஜா என் பலனானீர், எதற்கும் பயமில்லையே. எல்லா கரங்களை உயர்த்தி ஆராதனை உமக்கே, தனே உமக்கே, ஆராதனை உமக்கே, ஆராதனை உமக்கே, ஆராதனை. Oh Lord, we worship you, Lord. Thank you, dear Holy Spirit. We love you, Lord. Ne umakke, आराधने आराधने उमके. हालेलुया हालेलुया. आराधने उमके. எந்தன் உயிருள்ள நாட்களெல்லாம் உம்மை புகழ்ந்து பாடிடுவே. எந்தன் உயிருள்ள நாட்களெல்லாம் உம்மை புகழ்ந்து பாடிடுவே. ராஜா, நீ செய்த நன்மைகளே எண்ணிய துதித்திடுவே, நீய துதித்திடுவே. இயேசு ராஜா, நீ செய்த நன்மைகளே எண்ணிய துதித்திடுவே. எல்லாம் சேர்ந்து ஆராதனை. Thank you, dear Father, Holy Spirit. I love you, I love you, I love you, Jesus. I love you, Jesus. I love you, Jesus. You are my friend. आराधने उमके. Thank you, Father. We love you, Lord. Hallelujah. அவர் எங்கள் மத்தியிலே இருக்கிறார். ಆತ ನಮ್ಮ ಮಧ್ಯೆ ಬಂದಿದ್ದಾನೆ. Amen. He is, amen, ಅಸೆವಾಡುಗಿರ ದೇವನ್. Amen. ಆತ ನಮ್ಮ ಮಧ್ಯೆ ಚಲಿಸ್ತಾ ಇದ್ದಾನೆ. ಕರ್ತನಿಗೆ ಆರಾಧನೆ. ಆರಾಧನೆ ಉಮಕ್ಕೆ, ಆರಾಧನೆ ಉಮಕ್ಕೆ. உயிருள்ள நாட்களெல்லாம் உம்மை புகழ்ந்து பாடிடுவே. எந்த உயிருள்ள நாட்களெல்லாம்
கைகளின் மேலே கேத்தி ಹೇಳೋಣವಾ? உம்மை புகழ்ந்து ராஜா நீ செய்த நன்மைகளே எண்ணியை துதித்திடுவே. இயேசு ராஜா நீ செய்த நன்மைகளே எண்ணியை துதித்திடுவே. ಎಲ್ಲ ಕೈಗಳನ್ನು ಮೇಲೆ ಕೆತ್ತಿ ಆರಾಧನೆ. ಅಮೇನ್ ಅಮೇನ್. ಉಮಕ್ಕೆ ಆರಾಧನೆ ಉಮಕ್ಕೆ ಆರಾಧನೆ ಉಮಕ್ಕೆ. Holy Spirit, encourage your people. Encourage your people, Lord. Holy Spirit, encourage your people so that they will praise you and worship you. ನಿನ್ನ ಜನಗಳನ್ನು ಉತ್ಸಾಹಪಡಿಸು ದೇವರೇ. ಇವರು ನಿನ್ನ ಆರಾಧನೆ ಮಾಡೋದಕ್ಕೋಸ್ಕರ, ಸ್ತುತಿ ಅರ್ಪಿಸುವುದಕ್ಕೋಸ್ಕರ ಕೈಗಳನ್ನು ಜೋರಾಗಿ ತಟ್ಟಿ ಪವಿತ್ರಾತ್ಮ ನಿಮ್ಮನ್ನು ಉತ್ಸಾಹಪಡಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ನಿಮ್ಮನ್ನು ಉತ್ಸಾಹಪಡಿಸ್ತಾ ಇದ್ದಾನೆ. He is the encouraging spirit. Hallelujah. அவர் தான் உங்களுக்கு உற்சாகம் தருகிற ஆவியானவர். பரிசுத்த ஆவியானவர் உற்சாகம் தருகிற ஆவியானவர். Amen, 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 amen. Hallelujah. ಆತನಿಗೆ ಮಹಿಮೆ ಸಲ್ಲಿಸೋಣ. ಆತ ಒಳ್ಳೆಯವ, ಆತ ಒಳ್ಳೆಯವ, ಆತ ಒಳ್ಳೆಯವ. அவர் நல்லவர், அவர் நல்லவர். அவர் கிருபை என்றும் உள்ளது, அவர் கிருபை என்றும் உள்ளது. அவருக்கு ಸ್ತುತಿ. ಆಮೆನ್. ಆತನಿಗೆ ಮಹಿಮೆಯಾಗಲಿ. ಆಮೆನ್. God bless you. ಎಲ್ಲ ಕುಳಿತುಕೊಳ್ಳಿ. ಹಾಗೆ ಸತ್ಯವೇದದಲ್ಲಿ ದೇವರ ಬಳಿ ಕೇಳ್ಕೊಳ್ತಾನೆ, ಸ್ವಾಮಿ ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಈ ಜಾಗವನ್ನು ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ ಎಂಬುದಾಗಿ. ಆಮೆನ್. ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರೇ ನಿನ್ನ ಪ್ರಸನ್ನತೆ. ಹಾಲೆಲೂಯ. ದೇವಾ ನಿನ್ನ ಪ್ರಸನ್ನತೆ ನಮ್ಮಲ್ಲಿಯೇ ಹಿಡಿದಿದೆ. ದೇವಾ ನಿನ್ನ ಪ್ರಸನ್ನತೆ ನಮ್ಮಲ್ಲಿಯೇ. ಕೈಗಳನ್ನು ಮೇಲೆ ಕೆತ್ತಿ ಕೇಳ್ಕೊಳ್ಳಿ, ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಹಿಡಿದಿದೆ. ವಿ ಆರ್ ದ ವೆಸಲ್ಸ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಶುಡ್ ಬಿ ಫಿಲ್ಡ್. ದೇವರ ಮಹಿಮೆ ತುಂಬಿಕೊಳ್ಳುವಂಥ ಪಾತ್ರೆಗಳು ನಾವೇ. Thank you, Jesus. Thank you, Jesus. கரம் பிடித்தென்னை வழி நடத்தும் கண்மணி போல காத்து கொள்ளும். கரை திரையில்லா வாழ்வழித்து பரிசுத்த பாதையில் நடத்து செல்லும். சட்டையே உயர்த்தி என்னை தூக்கி செல்லும். கழுகியே போலே என் பயங்கள் மாற்றும். சட்டையே உயர்த்தி என்னை தூக்கி செல்லும். போலே என் பயங்கள் மாற்றும். வானிலும் பூமியிலும் நிலை நிறுத்தும். வரங்களினாலே என்னை நிரப்பும். வானிலும் பூமியிலும்
நிலை நிறத்தும் வரங்களினாலே என்னை நிரப்பும் வார்த்தையே கொண்டு என் வாழ்க்கை மாற்றும். உன் வார்த்தையே கொண்டு என் வாழ்க்கை ಮಾற்றும். ಎಲ್ಲ ಕೈಗಳನ್ನು ಮೇಲಕ್ಕೆತ್ತಿ ಕೇಳ್ಕೊಳ್ಳಿ. ನಿನ್ನ ವಾಕ್ಯದಿಂದ ನನ್ನ ಜೀವಿತ ಮಾರ್ಪಡಿಸು. ಎಲ್ಲ ಕರங்களை ಉಯರ್ತಿ உன் வார்த்தையே கொண்டு என் வாழ்க்கை மாற்றும். கரம் பிடித்தென்னை வழி நடத்தும் கண்மணி போலே காத்துக்கொள்ளும். Thank you for your presence here, Lord. உன் பிரசன்னம் எங்கள் மத்தியிலே இருக்கிறதுக்காக நன்றி. ஹalleluya. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸ್ತೀರಾ? ಯೇಸುವೆ ಮಹಿಮೆ ಪಡ್ತೀರಾ? வானமும் பூமி அழிந்து போனாலும் என் வார்த்தை அழியாது. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೊಟ್ಟೆಯಲ್ಲಿ ಕಾಳೆಲ್ಲಿ. ದರ್ಶನಗಳು, ಪ್ರವಾದನೆಗಳು, ಕನಸುಗಳು ಎಲ್ಲವೂ ಹೊಟ್ಟು ಇದ್ದಾಗೆ. ವಾಕ್ಯ ಒಂದೇ ಗೋಧಿ ಕಾಳು. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾಳೆ ಬೆಳಗ್ಗೆ ನಮ್ಗೆ 5 ಗಂಟೆಗೆ ಸ್ತುತಿ ಆರಾಧನೆ ಇದೆ. ವರ್ಷ ಪೂರ್ತಿ ಬರೋಕ್ಕಾಗಿಲ್ಲ ಅನ್ನೋರು ಅಟ್ಲೀಸ್ಟ್ ಈ ಕೊನೆಯ ತಿಂಗಳಿಗಾದರೂ ಬಂದು ದೇವರನ್ನು ಆರಾಧನೆ ಮಾಡಿ. வரணும்போது எனக்கு வர முடியல. கடைசி இந்த மாதத்தில் அவர் செய்த நன்மைகளை துதித்து அவரை ಆರಾಧನೆ செய்யுங்க. ಚಳಿ ಮಳೆ ನೋಡಬೇಡಿ. ಆದಿ ಅಪೋಸ್ತಲರು ಆ ಥರ ನೋಡಿದರೆ ಇವತ್ತು ನಮ್ಮ ದೇಶಕ್ಕೆ ಸುವಾರ್ತನೆ ಬರ್ತಿರಲಿಲ್ಲ. ಅವ್ರ ಚಳಿಯಲ್ಲಿ ಮಳೆಯಲ್ಲಿ ಅಪೋಸ್ತಲನಾದ ಪೌಲ ಹೇಳ್ತಾನೆ, ಎಷ್ಟೋ ರಾತ್ರಿ ನನಗೆ ಊಟ ಇಲ್ಲ, ಕಳ್ಳರ ಕಾಟ, ಚಳಿಯಲ್ಲಿ ಮಳೆಯಲ್ಲಿ ನಾವು ನೆಂದು ಸುವಾರ್ತೆಯನ್ನು ಸಾರಿದ್ದೇವೆ. ದೇವರ ಕೃಪೆ ನಮ್ಮೊಂದಿಗಿತ್ತು ಎಂಬುದಾಗಿ. ನಾವು ಕೊನೆಯ ದಿವಸದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಶ್ರೀಲಂಕಾದಲ್ಲಿ ಚಂಡಮಾರುತ, ಎಷ್ಟೋ ಜನ ಸತ್ತೋಗಿದ್ದಾರೆ ಗೊತ್ತಿಲ್ಲ. ಶ್ರೀಲಂಕಾದಲ್ಲಿ ಮೊನ್ನೆ ನಡೆದಿದೆ ಚಂಡಮಾರುತ. ಅದಕ್ಕೆ ಅದರ ಎಫೆಕ್ಟೇ ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಭೂಮಿಯಲ್ಲಿ ಇವೆಲ್ಲ ಆಗುವಾಗ ಮನುಷ್ಯ ಕುಮಾರನು ಬರ್ತಾನೆಂಬುದಾಗಿ ತಿಳಿದುಕೊಳ್ಳಿ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಮನುಷ್ಯ ಕುಮಾರನ್ ವರ್ಗರ ನೇರಮಿದೆ, அவர் மகிமையின் ராஜாவாக வரப்போகிறார். ஹalleluya. So always pray. ಯಾವಾಗಲೂ ಪ್ರಾರ್ಥಿಸಿ. ನಿಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳೋದು ಬೇಡ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ ಲೂಕ 21. ನಾನಿವತ್ತು ಹೆಂಗಾದರೂ ಮಾಡಿ ಮುಗಿಸ್ಬೇಕಿದ್ನ, ಯಾಕಂದರೆ ನೆಕ್ಸ್ಟ್ ವೀಕಿಂದ ನಾವು ದೇವರಿಗೆ ಸ್ತುತಿಸುವಂಥ ವಾಕ್ಯಗಳನ್ನು ಕೊಟ್ಟು ನಾನು ನಡೆಸಬೇಕು ಅಂತಿದ್ದೇನೆ. ಕರ್ತನು ಸಹಾಯ ಮಾಡಲಿ. எதுக்கென்று இந்த ஆண்டு அவர் செய்த எல்லா நன்மைகளை நாங்கள் துதிக்க போகிறோம். இந்த மாதமெல்லாம் ஒரு ವಾರಮು ಪ್ರತಿ ವಾರ ನಾವು ದೇವರಿಗೆ ಸ್ತುತಿಗಳನ್ನು ಅರ್ಪಿಸೋಣ. 34ನೇ ವಾಕ್ಯ ಬೇಗ ತೆಗೆದುಕೊಳ್ಳಿ. ನಿಮ್ಮ ವಿಷಯದಲ್ಲಿ ಏನಾಗಿರಬೇಕು? ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತ್ತು. ಕೊನೆ ದಿವಸಗಳಲ್ಲಿ ಹೇಗೆ ಬದುಕಬೇಕೆಂಬುದಾಗಿ ದೇವರು ನಮ್ಗೆ ಕಲಿಸ್ಕೊಡ್ತಾ ಇದ್ದಾನೆ. இந்த கடைசி நாட்களிலே நாங்கள் எப்படி வாழ வேண்டும் என்று ஆண்டவர் எங்களுக்கு கற்றுக் கொடுத்து கொண்டிருக்கிறார். அழிவு இயேசுவை அறியாதவருக்கு
சுவிசேஷத்துக்கு கீழ்ப்படியாதவருக்கு. ஆனால் உனக்கும் எனக்கு ஆண்டவர் முதலே எல்லாம் சொல்லியிருக்கிறார். நாங்கள் அழிவுக்கு போகிற மக்கள் அல்ல, ನಿತ್ಯ ಜೀವನೆ ಅಡಗಿರ ಮಕ್ಕಳು. ನಾವು ಯಾರೂ ಕೂಡ ಅಳಿವಿಗೆ ಹೋಗುವಂಥವರಲ್ಲ. ನಾವೆಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರವೇ ಕರ್ತನು ಮುಂಚಿತವಾಗಿ ಎಲ್ಲವನ್ನ ನಮಗೆ ಹೇಳಿದ್ದಾನೆ. ನಿಮ್ಮ ಮೇಲೆ ಬರಬಾರ್ದು ಆ ರೀತಿ ಎಂಬುದಾಗಿ ಹೇಳ್ತಾನೆ. ಏನಂತಿದೆ? ನೀವೇನಾಗಿರಿ? ಜಾಗರೂಕರಾಗಿರಿ. ನಿಮ್ಮ ವಿಷಯದಲ್ಲಿ ಏನಾಗಿರಿ? ಜಾಗರೂಕರಾಗಿರಿ. ಉಂಗ ವಿಷಯತಿಲೇ ವಿಳಿತಿರಂಗಳ್. ಎಲ್ಲವೂ ಹೆಂಗ್ ಬರುತ್ತಂತೆ? ಪಕ್ಕನೆ ಸಡನ್ಲಿ ಎವ್ರಿಥಿಂಗ್ ವಿಲ್ ಕಮ್. ಹೇಗೆ ಬರುತ್ತೆ? ಯಾವುದು ಹೇಳ್ಬಿಟ್ಟು ಬರೋದಿಲ್ಲ ಸರ್, ಯಾವುದು ಹೇಳಿಬಿಟ್ಟು ಬರೋದಿಲ್ಲ. ಹವಾಮಾನ ಇಲಾಖೆಗಿರ್ಬೋದು ಅಥವಾ ಸೈಂಟಿಸ್ಟ್ ಇರ್ಬೋದು, ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ದೇವರು ನಿರ್ಣಯ ಮಾಡಿದ್ದು ನೆರವೇರುತ್ತೆ. ಆಮೆನ್, ಹಲ್ಲೆಲೂಯಾ. nobody can stop it. விஞ்ஞானிகள் அப்படி நடக்கும் இப்படி நடக்கும் என்று சொல்லல அவ்வளோத்தா. ஆனால் தடுக்க முடியாது. ஆமென், தடுக்க முடியாது. எல்லாம் ನೆರವೇರುகிற ಕಾಲಂ வந்திருக்குது. ಎಲ್ಲದಕ್ಕೂ ಕೊನೆ ಬಂದಿದೆ ಎಂಬುದಾಗಿ ಹೇಳ್ತಾನೆ ಅಪೊಸ್ತಲನಾದ ಪೇತ್ರನು. ಏನಂತಿದೆ? ಹೌ ಟು ಲೀವ್ ಇನ್ ದ ಲಾಸ್ಟ್ ಡೇಸ್. கடைசி நாட்களில் எப்படி வாழ வேண்டும் என்று கர்த்தர் இந்த வார்த்தையை எங்களுக்கு சொல்லுகிறார். ನೀವಂತೂ ಜಾಗರೂಕರಾಗಿರಿ. ಏನು ಮಾಡಬಾರ್ದಂತೆ? ಅತಿ ಭೋಜನ நன்ற பெருத்திண்டியால் சாப்பிட்டு ನಿಮ್ಮ ವಿಷಯದಲ್ಲಿ, ಯಾರ ವಿಷಯದಲ್ಲಿ? சொல்லுங்க. சபை விஷயத்தில் என்ன இருக்கணும்? விழித்திருக்கணும். ಬಟ್ ಟೇಕ್ ಹೀಡ್ ಟು ಯುವರ್ ಸೆಲ್ಫ್. ನಾವು ಜಾಗರೂಕರಾಗಿರಬೇಕು. ಯಾಕೆಂದರೆ ಕೆಲವು ವಿಷಯಗಳು ನಮ್ಮನ್ನು ಸಿದ್ಧರಾಗದಂತೆ ಮಾಡಿಬಿಡುತ್ತೆ. எதுக்கு சொன்னார் ஆண்டவர்? நீங்கள் விழித்திருங்கள். எதுக்கு? அநேக விஷயங்கள், சில விஷயங்கள் எங்களை ஆயத்தப்படுத்திக் கொள்கிறதுக்கு தடையாக இருக்குது. ಕರ್ತೃಡಿಯ ವರ್ಗಕ್ಕೆ, ದೇವರ ಬರುವಿಕೆಗೆ ನಾವು ಸಿದ್ಧರಾಗದಂತೆ ತಡೆ ಮಾಡುವಂಥ ಕೆಲವು ಸಂಗತಿಗಳನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾವ್ದು? ಅತಿಯಾಗಿ ಕುಡಿಯುವುದು, ಅತಿಯಾಗಿ ತಿನ್ನುವುದು, ಪಾನಗೋಷ್ಠಿ, ಪಾರ್ಟೀಸ್, ರಿಟ್ರೀಟ್ಸ್, ಗೆಟ್ ಟುಗೆದರ್. ಏನಂತೆ? ಗೆಟ್ ಟುಗೆದರ್. கம் சிஸ்டர், ஒரு கெட் டுகெதர் பார்ட்டி இருக்குது. ಆನಂದ, ಕುಣಿತ, ಆಚರಣೆಗಳೊಂದಿಗೆ ಹೆಚ್ಚು ಕುಡಿಯುವುದು, ಕುಡುಕರ ಸಂಭ್ರಮಾಚರಣೆ. ಮೂಲ ಭಾಷೆಯಲ್ಲಿ ಇಷ್ಟು ಅರ್ಥವಿದೆ. ಈ ವಾಕ್ಯಕ್ಕೆ ದೇವರು ಇಷ್ಟು ಅರ್ಥವನ್ನು ಕೊಡ್ತಾ ಇದ್ದಾರೆ. ಇನ್ ಇಂಗ್ಲಿಷ್, ಕ್ಯಾರೋಸಿಂಗ್, ಅಮಲು, ಪ್ರಪಂಚದ ಚಿಂತೆ, ಕೇರ್ ಆಫ್ ಲೈಫ್, ಇವುಗಳು ನಮ್ಮನ್ನು ಕರ್ತನ ಬರುವಿಕೆಯಿಂದ ದೂರವಿಡುತ್ತದೆ ಮತ್ತು ಹೃದಯವನ್ನೇನು ಮಾಡುತ್ತೆ? ಭಾರಪಡಿಸುತ್ತೆ. இதயத்தை பாரப்படுத்துகிறது. பணம் என்று ஓடாதீங்க. கடைசி நாட்கள் இது. பெரு திண்டியால் சாப்பிட்டு உட்காருதாங்க. நல்லா குடிக்கிற எவ்வளோ கிறிஸ்தவர்கள் இன்னைக்கும் குடிக்கிறார் தெரியுமா? குடிச்சிட்டு வந்து இங்கே ராபோஜனத்தை பங்கு பெறுறார். வேதவசனம் சொல்லுகிறது, நீங்களோ ಎಚ್ಚರಿಕೆಯಾಗಿರಂಗಳು. ನೀವಾದರೂ ಎಚ್ಚರಿಕೆಯಾಗಿರಿ, ಜಾಗರೂಕರಾಗಿರಿ. ಪಕ್ಕನೆ ಅಳಿವು ನಿಮ್ಮ ಮೇಲೆ ಬರಬಾರ್ದು. ಇಟ್ ಶುಡ್ ನಾಟ್ ಕಮ್ ಅಪಾನ್ ಯು. ಯು ಆರ್ ದ ಚೈಲ್ಡ್ ಆಫ್ ಗಾಡ್. ನೀ ದೇವರ ಮಕ್ಕಳು ನೀವು. ಆಮೆನ್. ಹಾರ್ಟ್ ವೆಯ್ಟೆಡ್ ಡೌನ್. ಮಾರ್ಕ 4:19 ಓದೋಣ ಬೇಗ. ಮಾರ್ಕ್ 4:19, ಮಾರ್ಕ್ 4:19. ಈ ಲೋಕದ ಚಿಂತೆಗಳು, ಐಶ್ವರ್ಯದ ಮೋಸ, ಇತರ ವಿಷಯಗಳ ಆಶೆಗಳು
ಒಳಗೆ ಸೇರಿ ವಾಕ್ಯವನ್ನು ಅಡಗಿಸುವುದರಿಂದ ಅದು ನಿಷ್ಫಲವಾಗುವುದು. ಇನ್ನಾರ್ಕು ತಮಿಳಪ್ಪ மார்க் 4:19 சீக்கிரமா வாங்கிக் கொள்ளணும். வசனத்தை கேட்டு ஏற்றுக்கொண்டு 19 அப்படி இருக்குதா? வசனத்தை கேட்டும் உலக கவலை ஐஸ்வர்யத்தின் மயக்கம் மற்றவரை பற்றி உண்டாகிற இச்சைகளும் உள்பிரவேசித்து வசனத்தை நெருக்கி போட அதனால் பலனற்று போகுவார்கள். ಲೋಕದ ಚಿಂತೆ, உலகத்தின் கவலை, எனக்கு என்ன ஆகிறதோ, என் மக்களுக்கு என்ன ஆகிறதோ, அவருக்கு என்ன, அதெல்லாம் எதுக்கு சிந்தப்படுறீங்கோ? ஜெபிங்கோ, கர்த்தர் எல்லாம் பார்த்துக்கொள்வார். ಐಶ್ವರ್ಯದ ಮೋಸ, ಲ್ಯಾವಿಶ್ನೆಸ್, ದೇವರ ವಾಕ್ಯ ಹೇಳುತ್ತೆ, ದೇವರು ನಿಮಗೆ ಕೊಡುವಂಥ ಐಶ್ವರ್ಯವೂ ಕೂಡ ಆತನ ಮಹಿಮೆಗೋಸ್ಕರ. ஆண்டவர் உங்களுக்கு அதிகமாக கொடுத்தால் அதிகமாய் கொடுங்கோ. ஆண்டவர் ನಾಮத்தை ಆಶೀರ್ವದಿங்கೋ. ದೇವರ ರಾಜ್ಯದಲ್ಲಿ ನೀವೇನು ಮಾಡಿದ್ರೂ ಕೂಡ, ಏನು ಬಿತ್ತಿದ್ರೂ ಕೂಡ ದೇವರು ಫಲಗಳನ್ನು ಕೊಡ್ತಾನೆ. ಆಮೆನ್. ಮತ್ತಾಯ 13:22, ಮ್ಯಾಥ್ಯೂ 13:22, ಮ್ಯಾಥ್ಯೂ 13:22, ಮುಳ್ಳುಗಳಲ್ಲಿ ಬೀಜವನ್ನು ಅಂಗೀಕರಿಸಿದವನು ಸಹ ಇವನೇ. ಇವನು ವಾಕ್ಯವನ್ನು ಕೇಳುತ್ತಾನೆ, ಆದರೆ ಈ ಪ್ರಪಂಚದ ಚಿಂತೆ, ಐಶ್ವರ್ಯದ ಮೋಸ ವಾಕ್ಯವನ್ನು ಅಡಗಿಸುವುದರಿಂದ ಅವನು ಫಲ ಕೊಡಲಾರನು. ಆಮೆನ್. ಹಲ್ಲೆಲೂಯಾ. ಇವತ್ತು ನೋಡಿ, ಭಾರತ ದೇಶದಲ್ಲಿ 30% ಪೀಪಲ್ ಆರ್ ನಾಟ್ ಅಟೆಂಡಿಂಗ್ ಚರ್ಚ್. 30% ಜನங்கள் ஆலயத்துக்கு போகிறதில்லை. நான் இந்தியா தேசத்தில் சொல்லிಕೊಂಡಿರಿக்கிறேன். ಭಾರತ ದೇಶದಲ್ಲಿ 30% ಜನ ಎಲ್ಲಿಗೆ ಹೋಗ್ತಿಲ್ಲ, ಈಗ ಚರ್ಚ್ಗೆ ಹೋಗ್ತಾ ಇಲ್ಲ. ಟಿ ವಿಲಿ ನೋಡ್ತಾನೆ, ಇಲ್ಲಾಂದ್ರೆ ಏನು ನೋಡ್ತಾನೆ. ದೇವರನ್ನು ನೀವು ಪ್ರೀತಿಸೋದಾದರೆ ನೀವು ಸಭೆಗೆ ಬಂದವರನ್ನ ಆರಾಧಿಸಬೇಕು. ஆண்டவரை நேசிக்கிறவர்கள் அவரை நோக்கி பார்க்கும்படி, அவரை துதிக்கும்படி நீங்கள் சபைக்கு வந்து கர்த்தரை ஆராதிக்க வேண்டும். Today 30% of the people, they are not attending church. Why? எதுக்கு? அங்கே ಅವರಿಗೆ ವೇಂಡಿದ ಕಾರ್ಯಗಳಿಲ್ಲ, ಅವರಿಗೆ ಬೇಕಾದಂಥ ಕಾರ್ಯಗಳು ಸಭೆಯಲ್ಲಿ ಇವತ್ತು ಇಲ್ಲದೆ ಇರೋದ್ರಿಂದ. ಅದಕ್ಕೆ ಅನೇಕ ಸಭೆಗಳಲ್ಲಿ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಇರುವಂತಿರೋ ಸಭೆಗಳು ಏನು ಮಾಡ್ತಾರೆ ಗೊತ್ತಾ? ದೊಡ್ಡ TV ತಂದು ಹಾಕ್ಬಿಡ್ತಾನೆ, ಪಿಕ್ಚರ್ ಹಾಕ್ತಾನೆ, ಕ್ರಿಕೆಟ್ ಮ್ಯಾಚ್ ಹಾಕ್ತಾನೆ, ನೀವು ಇಲ್ಲೇ ಬಂದು ಕ್ರಿಕೆಟ್ ನೋಡಿ ಅಂತಾನೆ. ಯಾಕಂದರೆ ಸಭೆಗೆ ಜನ ಬರ್ತಾ ಇಲ್ಲ. ಯಾಕೆಂದರೆ ದೇವರ ಮೇಲೆ ಏನು ಕಳ್ಕೊಂಡಿದ್ದಾರೆ? ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ. ஆண்டவர் மேல் இருக்கிற அந்த நேசத்தை, பாசத்தை விட்டு விட்டார் தேவ ஜனங்கள். I will tell you, if you lost that love, ನಿನ್ನ ಮೊದಲ ಪ್ರೀತಿ ಏನಾಯ್ತೆಂಬುದಾಗಿ ದೇವರು ಕೇಳ್ತಾನೆ. உன்னுடைய முதலாவது அன்பு எங்கே போச்சு? Where is your love towards Jesus Christ? Every day it should increase, not decrease. ஒரு நாளும் கர்த்தர் மேல் இருக்கிற அன்பு பெருக வேண்டும். ಅದು ಕಮ್ಮಿ ಆಗಬಾರ್ದು ಪ್ರಿಯರೇ. ನಿನ್ನೆ ಇದ್ದಿದ್ದಕ್ಕಿಂತ ಇವತ್ತು ನಾನು ಯೇಸುವನ್ನ ಅಧಿಕವಾಗಿ ಪ್ರೀತಿಸ್ತೇನೆ. ಐ ಲವ್ ಜೀಸಸ್ ಮೋರ್. ಯಾರು ಇಲ್ದಿರೋ ಪರವಾಗಿಲ್ಲ, ಯೇಸು ಇದ್ರೆ ಸಾಕು. ಆಮೆನ್. ಲೋಕದ ಚಿಂತೆಗಳು, ಕೇರ್ಲೆಸ್ ಲೈಫ್. ಲೂಕ 12:45-46.
ಲೂಕ 12:45-46 ಬೇಗ ತೆಗೆದುಕೊಳ್ಳಿ. 45 ಆದರೆ ಆ ಸೇವಕನು ನನ್ನ ಒಡೆಯನು ಬರುವುದಕ್ಕೆ ತಡ ಮಾಡ್ತಾನೆ, ಪರವಾಗಿಲ್ಲ ಎಂದು ತನ್ನ ಹೃದಯದಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೂ ತಿಂದು ಕುಡಿದು ಮತ್ತನಾಗುವುದಕ್ಕೂ ನಲ್ಲ ಸಾಪ್ಟಿ ಕುಡಿಚಿ ಆರಂಭಿಸಿದರೆ 46ನೇ ವಾಕ್ಯ, ಅವನು ನಿರೀಕ್ಷಿಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಸೇವಕನ ಒಡೆಯನು ಬಂದು ಅವನನ್ನು ಕಠಿಣವಾಗಿ ಛೇದಿಸಿ ಅವನಿಗೆ ನಂಬಿಕೆ ಇಲ್ಲದವರ ಕೂಡ ಪಾಲನ್ನು ನೇಮಕ ಮಾಡುವನು. ಕೇರ್ಲೆಸ್ ಲೈಫ್. டியர் சிஸ்டர், உங்கள் வாழ்க்கை மேலே உங்களுக்கு என்ன இல்லை? கேர்லெஸ். என்ன சொல்கிறார் கேர்லெஸ் தமிழ் என்னப்பா? கவனம் இல்லாத வாழ்க்கை. கவனம் இல்லாத வாழ்க்கை. நல்லா டிவி பார்க்குறது, சீரியல் பார்க்குறது, பிக்சர் பார்த்துக்கின்னு இருக்குது. ಇದೆಲ್ಲ நடக்காது சார். ಇವೆಲ್ಲ ನಡೆಯೋದಿಲ್ಲ. ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಇರಬೇಕು ಯಾವಾಗಲೂ. ಅಂದರೆ ನೀವು ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು. ದೇವರಿಗೆ ಅಶುದ್ಧವಾದ ಕಾರ್ಯಗಳನ್ನು ಯಾವತ್ತೂ ಮಾಡಬೇಡಿ. ದೇವರು ಅದನ್ನು ಮೆಚ್ಚೋದಿಲ್ಲ. ನಿಮ್ಮ ಮನೆ ದೇವರು ತುಂಬಿರುವಂಥ ಮನೆಯಾಗಲಿ. ಉಂಗ வீட்டில் ஆண்டவர் பிரசன்னம் இருக்க வேண்டும். என்ன வசனம் இது? எஜமான் போயிட்டா எங்கேயோ தூரத்தின் ஊருக்கு எப்போதோ வரா பரவாயில்லை என்று சொல்லி இந்த ஊழியக்காரன் தனக்கு எப்படி வேணுமோ அப்படி வாழ்ந்து கொண்டிருக்கிறான். ಯಜಮಾನ ದೂರದ ಊರಿಗೆ ಹೋಗಿದ್ದಾನೆ, ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಈ ಸೇವಕನ ಕೈಯಲ್ಲಿ ಈ ಸೇವಕ ಆರಾಮಾಗಿ ಮಜಾ ಮಾಡ್ತಾ ಕುಡಿತಾ ಗಂಡು ಹೆಣ್ಣು ಹಾಳುಗಳನ್ನು ಹೊಡಿತಾ ಆತ ಕೇರ್ಲೆಸ್ ಆಗಿ ಜೀವಿಸ್ತಾ ಇದ್ದಾನೆ. ಇವತ್ತು ಎಷ್ಟು ಸಭೆಗಳಲ್ಲಿ, ಇವತ್ತು ಎಷ್ಟು ದೇವ ಜನರು, ದೇವ ಸೇವಕರು ಕೇರ್ಲೆಸ್ ಆಗಿದ್ದಾರೆ. ಯಜಮಾನ ಬರ್ತಾನೆ, ಯಜಮಾನ್ ವರ್ಗಿರಾರ್. Now he will not come as a merciful God. He will come as a God of justice. ನ್ಯಾಯವನ್ನು ಕೇಳುವಂಥ ದೇವರಾಗಿ ಬರ್ತಾನೆ. ನಾನು ನಿಮಗೆ ಯಾಕೆ ಭಯ ಪಡಿಸ್ತಾ ಇದ್ದೀನಿ ಗೊತ್ತಾ? ನೀವಿನ್ನೂ ದೇವರಿಗೆ ಹತ್ತಿರ ಆಗಲಿ ಅಂತ. ನಿಮ್ಮ ಜೀವಿತ ದೇವರಿಗೆ ಸಮರ್ಪಕವಾದ ಜೀವಿತವಾಗಲಿ. ಸತ್ತರೂ ಬದುಕಿದರೂ ಯೇಸುವಿಗೋಸ್ಕರ. ಯಾಕಂದರೆ ಆತ ನಮಗೋಸ್ಕರ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಅವರೇ ಎನ್ನೇ ಸರ್. ಲೂಕ 17:3 ವಾಕ್ಯ ಓದೋಣ. ನನಗೆ ಟೈಮ್ ಇಲ್ಲ, ಬೇಕಾದಷ್ಟು ವಾಕ್ಯಗಳಿದೆ. 17:3 ಲೂಕ 17:3 ನೀವು ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿರಿ. ಯಾರ ವಿಷಯದಲ್ಲಿ? ಹೇಳಿ ಯಾರ ವಿಷಯದಲ್ಲಿ? ತೋರಿಸ್ಕೊಳ್ಳಿ ನಿಮ್ಮನ್ನು. ನನ್ನ ವಿಷಯದಲ್ಲಿ ನಾನು ಎಚ್ಚರಿಕೆಯಾಗಿರಬೇಕು. ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಮನಸ್ಸಾಂತರ ಪಟ್ಟರೆ ಅವನನ್ನು ಕ್ಷಮಿಸು. ನಿನ್ನ ವಿಷಯದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೋ. ಹಲ್ಲೆಲೂಯಾ, ಆಮೆನ್. ನಿನ್ನ ವಿಷಯದಲ್ಲಿ ನಿನ್ನ ಎಚ್ಚರಿಕೆಯನ್ನ ತೆಗೆದುಕೋ. ಯಾರನ್ನ ತಪ್ಪು ಮಾಡಿದ್ರೆ ಅವನ ಕ್ಷಮಿಸು, ಅವನಿಗೆ ಬುದ್ಧಿ ಹೇಳು. ಅವನು ಕೇಳಿಲ್ಲ ಅಂದ್ರೆ ಆಮೇಲೆ ನೋಡೋಣ. ಹಾಗಂತೇಳಿ ಅವನ ದ್ವೇಷ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿಮ್ಮ ರಾಜ ಬರ್ತಾ ಇದ್ದಾನೆ. ದ ಕಿಂಗ್ ಇಸ್ ಕಮಿಂಗ್ ಬ್ಯಾಕ್. ಡೋಂಟ್ ಕೀಪ್ ಎನಿ ಬಿಟರ್ನೆಸ್ ಇನ್ ಯುವರ್ ಹಾರ್ಟ್. உங்க இதயத்தில் எந்த கசப்பு இல்லாமல் காத்துக்கொள்ளுங்கள். ಯಜಮಾನ್ வருகிறார். ಯೇಸು ಬರ್ತಾನೆ. ಆಮೆನ್. ಮಾಂಸ ಕ್ರಿಯೆಗಳು ನಮ್ಮನ್ನು ದೇವರ ಬಳಿಗೆ ಹೋಗೋದಕ್ಕೆ ಬಿಡೋದಿಲ್ಲ. 35ನೇ ವಾಕ್ಯ ಬೇಗ. 21:35 ನಾವು ವಾಪಸ್ ಹೋಗೋಣ. ನಾನು ಮುಗಿಸ್ಬೇಕು ಇವತ್ತು. ಆ ದಿವಸವು ಯಾರ ಮೇಲೆ ಬರುತ್ತೆ? ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಯಾಕೆಂದರೆ ಅದು ಭೂಮಿಯ ಮೇಲೆ ವಾಸವಾಗಿರುವವರೆಲ್ಲರ ಮೇಲೆ ಉರುಳಿನಂತೆ ಬರುವುದು. ಶ್ರೀಲಂಕಾದವ್ರು ಗೊತ್ತಿತ್ತಾ ಚಂಡಮಾರುತ ಬರುತ್ತೆ, ಬಿರುಗಾಳಿ ಬರುತ್ತೆ ಅಂತ? ಗೊತ್ತೇ ಇಲ್ಲ. 3 நாள் முன்னால தான் ஸ்ரீலங்கா முழுவதும் அடிச்சு கொண்டு போயிடுச்சு.
ಎವಳೋ ಪೇರು ಪುನರ ತೆರಿಲೆ. ಹಾಂಗ್ಕಾಂಗಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಉರಿದು ಬೂದಿ ಆಗ್ಬಿಡ್ತು. ಅವ್ರಿಗೆ ಗೊತ್ತಿತ್ತ ಬೆಂಕಿ ಎತ್ಕೊಡತ್ತೆ ಅಂತ? ನೋ ಬಡಿ ನೋಸ್. ಭೂ ನಿವಾಸಿಗಳ ಮೇಲೆ ಹೆಂಗೆ ಬರುತ್ತಂತೆ? ಸಡನ್ನಾಗೆ ಬರುತ್ತೆ. ಆ ವಾಕ್ಯ ಹಾಕಪ್ಪ. ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು, ಉರ್ಲಿನಂತೆ ಬರುವುದು. ಇಲ್ಲಿ ಕರ್ತನು ಬೇರೆ ಕೋನದಿಂದ ಹೇಳುತ್ತಿದ್ದಾನೆ. ಇನ್ ಡಿಫರೆಂಟ್ ಆಂಗಲ್ ಗಾಡ್ ಇಸ್ ಸ್ಪೀಕಿಂಗ್ ಟು ಅಸ್. ಲೂಕ 21, 25, 26 ನೀವು ಓದುವಾಗ ಕರ್ತನು ಬರುವುದಕ್ಕಿಂತ ಮುಂಚೆ ಈ ಭೂಮಿಯನ್ನು ಅಲ್ಲಾಡಿಸುವಂಥ ಘೋರವಾದ ವಿಪತ್ತು ಬರಲಿದೆ ಎಂಬುದಾಗಿ ಹೇಳಿದ್ದಾನೆ. ಏನಂತಾಗತ್ತೆ? 25 ವಚನ ನಮ್ಮ ಅದೇ ಅಧ್ಯಾಯತಿಲೆ 21, 25 ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಸೂಚನೆಗಳು ತೋರಬರುವವು. ಇದಲ್ಲದೆ ಭೂಮಿಯ ಮೇಲಿರುವ ಜನಾಂಗಗಳಿಗೆ ಕಳವಳದಿಂದ ಸಂಕಟ ಉಂಟಾಗುವುದು. ಸಮುದ್ರದ ಮೇಲೆ ಮತ್ತು ತರೆಗಳ ಘೋಷಣೆಯ ನಿಮಿತ್ತ ಕಳವಳವಾಗುವುದು. ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ, ಮನುಷ್ಯರುಗಳೆಲ್ಲವರ ಭಯ. ಕರ್ತರಿಗೆ ಉರ್ದಿಯಾಗಬೇಯ್ತುಕೊಂಡವನಿಗೆ ಭಯವಿಲ್ಲ. ಕರ್ತನನ್ನು ಬಿಗಿಯಾಗಿ ಹಿಡಿದುಕೊಂಡವನಿಗೆ ಭಯ ಇಲ್ಲ. ಲೋಕಕ್ಕೆ ಏನು ಸಂಭವಿಸುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು. ಕರ್ತನ ಬರುವಿಕೆ ಅತ್ಯಂತ ಆಶ್ಚರ್ಯ. ಇಟ್ ಈಸ್ ಎ ಸರ್ಪ್ರೈಸ್. ಇದರ ಸೂಚನೆ ಏನು? ಸಿದ್ಧವಾಗಿರಿ, ಆಯತ ಪಡುங்கள், உன் நேரம் வந்தது, என் ராஜா வருகிறார். ಬಿ ರೆಡಿ ಸರ್, ಬಿ ರೆಡಿ. ನಾನು ಅದನ್ನು ಹೇಳ್ತಾ ಇದ್ದೇನೆ ಎಚ್ಚರಿಕೆಯಾಗಿ, ಸಿದ್ಧವಾಗಿ. ನಾನು ಏನೋ ನಿಮಗೆ ಭಯಪಡಿಸಕ್ಕೆ ಹೇಳ್ತಿಲ್ಲ. ನಮ್ಮ ದಿನಗಳಲ್ಲೇ ಯೇಸು ಬರ್ತಾನೆ ಅಂತ ನಾನು ಇದನ್ನು ನೋಡ್ತೇನೆ. ಕರ್ತನ ಬರುವಿಕೆ 2 ಅಂಶಗಳಿಂದ ಕೂಡಿರುವಂಥದ್ದು. 2 விஷயங்களால் நிரப்பப்பட்டிருக்குது. டிஸ்டிங்க்ட் ஆஸ்பெக்ட்ஸ், ಅಪ್ರಿಷಿಯಬಲ್ ಟೈಮ್. ಮೊದಲನೇ ಬರುವಿಕೆ ಪಕ್ಕನೆ ನೆನೆಸದ ಗಳಿಗೆಯಲ್ಲಿ ಮತ್ತು ಭಯದ ವಾತಾವರಣವಾಗಿರ್ತದೆ. ಅದು ಯಾವಾಗ ಅಂದರೆ ಸಮಾಧಾನ ಮತ್ತು ಸುರಕ್ಷತೆ ಇದೆ ಎಂದು ನೆನೆಸಿಕೊಂಡಿರುವಾಗ, ಇನ್ ದ ಟೈಮ್ ಆಫ್ ಪೀಸ್ ಅಂಡ್ ಸೇಫ್ಟಿ. ಆದರೆ ಎರಡನೆಯ ಬರುವಿಕೆ, ಸೆಕೆಂಡ್ ಕಮ್ಮಿಂಗ್, ದೇವರ ನ್ಯಾಯ ತೀರ್ಪಿನಿಂದ ಈ ಭೂಮಿಯು ಭಾಗಶಃ ನಾಶವಾಗಿರುವಾಗ ಯೇಸು ತನ್ನ ಜನಗಳೊಂದಿಗೆ ಬರ್ತಾನೆ. 2 காரியத்தை நாங்கள் பார்க்கலாம். கர்த்தருடைய வருகை எப்படி இருக்குது? அவர் சடதியாக வருகிறார், 1. 2வது, இந்த பூமி முழுவதும் ஜனங்கள் எல்லாம் மரித்து போய் பாழாக இருக்கும்போது 2வது வருகையிலே திரும்பி அவர் வருகிறார். தட் இஸ் எ ಫೈನಲ್ ಕಮಿಂಗ್. ಈ ಪಕ್ಕನೆ ಬರುವುದು ರ್ಯಾಪ್ಚರ್. அவர் சடதியாக வரும்போது ಸಭೆயை எடுத்துக்கொள்ளப் போகிறார். ಆತನು ಪಕ್ಕನೆ 2 ವಿಷಯ ದೇವರು ಹೇಳ್ತಿದ್ದಾರೆ. ಒಂದು, ಪಕ್ಕನೆ ಬರ್ತೀನಿ. ಇನ್ನೊಂದು, ನ್ಯಾಯ ತೀರ್ಪನ ಮಾಡೋದಕ್ಕೆ ಬರ್ತೀನಿ. ಸಡನ್ಲಿ ಅಂದರೆ ದೇವರು ಈ ಭೂಮಿಯ ಮೇಲೆ ಬರಲಿರುವಂಥ ಉಪದ್ರವಗಳಿಂದ, ಮಹಾ ಉಪದ್ರವಗಳಿಂದ, ಮಹಾ ಸಂಕಟಗಳಿಂದ ತನ್ನ ಜನಗಳನ್ನು ಬಿಡಿಸುವುದಕ್ಕಾಗಿ ಮಧ್ಯ ಆಕಾಶದಲ್ಲಿ ಬರ್ತಾನೆ. ಆತನು ಬರುವಾಗ ಕ್ರಿಸ್ತನಲ್ಲಿ ಇರುವವರು ಎತ್ತಲ್ಪಡ್ತಾರೆ. ಅದು ಒಂದು. 2ನೇ ವಿಷಯ, ಎಲ್ಲವೂ ಮುಗಿದ ಮೇಲೆ ಈ ಭೂಲೋಕದಲ್ಲಿ 1000 ವರ್ಷ ಆಳೋದಕ್ಕೋಸ್ಕರ ಆತ ನ್ಯಾಯ ತೀರ್ಪಿನ ರಾಜನಾಗಿ ಬರ್ತಾನೆ. அது 2ನೇ விஷய. 2 விஷயங்களை ஆண்டவர் சொன்னார். ஒன்று, சடதியா வருகிறது. இங்கிலீஷில் அதுக்கு ராப்சர் என்று சொல்லுகிறார். சபையை எடுத்துக்கொள்கிறதுக்காக ஆண்டவர் சடதியா வருகிறார். 2வது, கடைசியாக இந்த உலகத்தில் நியாய தீர்ப்பு செய்யும்படி 1000 ஆண்டுகள் அவர் ஆளுகை செய்யும்படி அவர் திரும்பி வருகிறார். 2 ಇದೆ ಸರ್, 2 ಇದೆ, ಮರಿಬೇಡಿ. ಆಮೆನ್, ಹಲ್ಲೆಲೂಯಾ.
ಮೊದಲನೇ ಬರುವಿಕೆ ಪಕ್ಕನೆ, ನೆನೆಸದ ಗಳಿಗೆ, ಭಯದ ವಾತಾವರಣ. ಎರಡನೇ ಬರುವಿಕೆ ನ್ಯಾಯ ತೀರ್ಪಿನ ದಿನ. ಆಮೇಲೆ ಹಲ್ಲೆಲೂಯ, ಥ್ಯಾಂಕ್ ಯು ಲಾರ್ಡ್. ಮೊದಲನೇ ಬರುವಿಕೆಗೆ ಸಿದ್ಧರಾದವರು ಈ ಎಲ್ಲ ಸಂಗತಿಗಳಿಂದ ತಪ್ಪಿಸ್ಕೊಳ್ತಾರೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಬರಲಿರುವಂಥ ಅಂತ್ಯಕ್ರಿಸ್ತನ ಆಳ್ವಿಕೆ, வரப்போகிற ಆಂಟಿಕ್ರೈಸ್ಟ್, ಅಂತ್ಯಕ್ರಿಸ್ತುವಿನ ಆಳಿಗೆ ಬರಪೋಗಿರೋದು ಭೂಮಿಯ ಮೇಲೆ ಭಯಂಕರವಾದಂಥ ಉಲ್ಕೆಗಳು ಮೇಲಿಂದ ಬೀಳುವಂಥದ್ದು, ಅಗ್ನಿ ಪರ್ವತಗಳು ಇವಾಗ ಹೇಳ್ತಾ ಇದ್ದಾರೆ. ಈಗ ಆ ಸೈನ್ಸ್ ಅವನು ಹೇಳ್ತಿದ್ದಾನೆ, ಸೈಂಟಿಸ್ಟು, ಆದರೆ ಬೈಬಲಲ್ಲಿ ಮೊದಲೇ ಬರೆದಿದೆ. ಅವನು ಹೇಳ್ತಾನೆ 2100ನೇ ಇಸ್ವಿಗೆ 2100 ಹಿಮಾಲಯ ಪರ್ವತ ಈಗಾಗಲೇ ಕರಗ್ತಾ ಇದೆ. ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಹಿಮಾಲಯ ಪರ್ವತ ಕರಗ್ತಾ ಇದೆಯಂತೆ. ಕರಗಿ ಇವತ್ತೇನಾಗ ಅವನು ಹೇಳ್ತಾನೆ ಸೈಂಟಿಸ್ಟು, ಮಂಗಳೂರು, ಚೆನ್ನೈ, ಯಾವ್ದ್ಯಾವುದು ಮಹಾಬಲಿಪುರಮು, ಯಾವ್ಯಾವುದು ಕನ್ಯಾಕುಮಾರಿ, ಎಲ್ಲಿ ಯಾವ್ದ್ಯಾವುದು ತೀರದಲ್ಲಿದೆಯೋ ಎಲ್ಲ ಮುಳುಗೋಗ್ಬಿಡ್ತದೆ ಅಂತಾನೆ. 2100 ಬೈಬಲಲ್ಲೆಲ್ಲ ಹೇಳಲ್ಪಟ್ಟಿದೆ ಅಲ್ಲ. ನಾವು ಹೇಗಿದ್ದೇವೆ? ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ಕರ್ತನಿಗೆ ಭಯಪಡೋಣ, ಅವರು ಶೀಘ್ರಮ ಹೊರಗಿರಾರ್. 1 ಥೆಸಲೋನಿಕರು ಬರೆದ ಪತ್ರಿಕೆ 4:17, 1 ಥೆಸಲೋನಿಕರು 4:17, 1 ಥೆಸಲೋನಿಯನ್ಸ್ 4:17. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘಗಳಲ್ಲಿ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. 16 ಹಾಕಪ್ಪ, 16 ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಒಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಯಾರ್ಯಾರು ಕ್ರಿಸ್ತವುಕೊಳ್ಳೆ ಮರಿತಾರೋ ಅವರು ಎಳೆಂಬಿ ಹೊರಗಿರಾರ್. ಆಮೇಲೆ ಜೀವದಿಂದ ಇರುವಂಥ ನಾವೂ ಕೂಡ ಎತ್ತಲ್ಪಡ್ತೇವೆ. எடுத்துக்கொள்ளப்பட போகிறோம். ஆயத்தமாயிருங்கள். Be ready, sir. Jesus is coming back soon. ಯೇಸು ಬೇಗ ಬರಲಿಕ್ಕಿದ್ದಾನೆ. ಸಿದ್ಧವಾಗಿರಿ. ಪ್ರಾರ್ಥನೆ ನಿಮ್ಮ ಉಸಿರಾಗಲಿ. ದೇವರ ವಾಕ್ಯದಲ್ಲಿ ನೆಲೆಸಿ ஆண்டவர் வசனத்திலே நிலை நில்லுங்கள். உலகத்தின் காரியங்கள், சிற்றின்பங்கள், அதி போஜனம், குடிப்பு, புசிப்பு, ಡ್ಯಾನ್ಸು, ಡ್ರಿಂಕ್ಸು, ರಿಟ್ರೀಟ್ಸು, ನೋ ಸರ್, ನಮಗಲ್ಲ ಸರ್ ಅದು. ಆತ ನಮ್ಮನ್ನು ರಕ್ತ ಕೊಟ್ಟು ಸಂಪಾದಿಸಿಕೊಂಡಿದ್ದಾನೆ. ಆತ ಬರುವಾಗ ನಾವು ಎತ್ತಲ್ಪಡಬೇಕು. ಮಜಾ ಸೇರೋದಕ್ಕಿಂತ ಇದೆಲ್ಲ ಸಮಯ ಇಲ್ಲ. ಇದೆ ನೀವು ಮಜಾ ಮಾಡೋದಕ್ಕೆ ಸಮಯ ಅಲ್ಲ. ಯೇಸು ಬೇಗ ಬರಲಿಕ್ಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಭೂಮಿ ಮೇಲೆ ಭಯಂಕರ ಉಪದ್ರವಗಳು ಬರ್ತವೆ. ಭಯಂಕರமான ಉಪದ್ರವಗಳು ಬರಪೋಗಿರೋದು. ನಂಗೆ ಹೇಳೋಕ್ಕೆ ಟೈಮ್ ಇಲ್ಲ. ಇದೆಲ್ಲದಕ್ಕಿಂತ ತಪ್ಪಿಸಿಕೊಳ್ಳುವುದಕ್ಕೆ ಬೇಗ ವಾಪಸ್ ಹೋಗಿ 36ನೇ ವಾಕ್ಯ ಮುಗಿಸೋಣ. ಆದರೆ ಏನು ಈಗ ಇದಕ್ಕೆ ಸೊಲ್ಯೂಷನ್ ಏನು? எண்டு டைமலி கடைசி நாட்களிலே நாங்கள் எப்படி வாழ வேண்டும் என்று ஆண்டவர் சொன்னார். அவர் வரும்போது நாங்கள் எடுத்துக்கொள்ளப்பட வேண்டும். இந்த பூமி மேலே வருகிற எல்லா இந்த உபத்திரவங்கள் நாட்களுக்கு நாங்கள் தப்பித்துக் கொள்ள வேண்டும் என்று சொன்னால் அவர் என்ன சொன்னார்? ஒரே ஒரு வார்த்தை சொன்னார். ಈ ಭೂಮಿಯ ಮೇಲೆ ಬರಲಿರುವಂಥ ಮಹಾ ಸಂಕಟಗಳಿಂದ ಬಿಡುಗಡೆ ಆಗೋದಕ್ಕೆ ಒಂದೇ ಒಂದು ಸೊಲ್ಯೂಷನ್ ದೇವರು ಕೊಡ್ತಿದ್ದಾರೆ. ಏನು ಸೊಲ್ಯೂಷನ್? ಅದು 36ನೇ ವಾಕ್ಯನಂತಿದೆ. ಆದ ಕಾರಣ
ಸಂಭವಿಸಿದ್ದಿರುವ ಇವೆಲ್ಲವುಗಳಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಯೋಗ್ಯರೆಂದು ಎಣಿಸಲ್ಪಡುವಂತೆಯೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವಂತೆಯೂ ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸುತ್ತಾ ಇರಿ ಅಂದನು. ಓನ್ಲಿ ಪ್ರೇಯರ್ ವಿಲ್ ಡೆಲಿವರ್ ಯು ಸರ್. இந்த வரப்போகிற சோதனைகளின் முன்ன விடுதலை செய்கிறது ஜெபம். ஜெபம் ஜெபம். என்ன சொன்னார்? எப்போது விழித்திருந்து ஜெபியுங்கள். நீங்கள் தப்பித்துக் கொள்ள வேண்டும் என்று சொன்னால் நீங்கள் ಜೆபிக்க வேண்டும். ಯು ಶುಡ್ ಪ್ರೇ. ಎಲ್ಲ ಕಾಲದಲ್ಲೂ ಏನು ಮಾಡಬೇಕಂತೆ? ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಆಮೇಲೆ A failure to watch prevents us from being ready. ಎಚ್ಚರವಾಗಿಲ್ಲ ಅಂದರೆ ನಾವು ಸಿದ್ಧವಾಗುವುದನ್ನು ಅದು ತಪ್ಪಿಸುತ್ತದೆ. ಡೋಂಟ್ ಬಿ ಕೇರ್ಲೆಸ್ ಲೈಫ್ ಸರ್. ಕೇರ್ಲೆಸ್ ಆಗಿ ಜೀವಿಸಬೇಡಿ. ಇದೆಲ್ಲ ವಾಕ್ಯಗಳು ನೆರವೇರ್ತದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಒಂದು ಪೊಲೀಸ್ ಸ್ಟಾಪ್, ಒಂದು ಕಾಮ ಕೂಡ ತಪ್ಪೋದಿಲ್ಲ, ಎಲ್ಲವೂ ನೆರವೇರ್ತದೆ. ಯಾಕಂದ್ರೆ ಅದು ಕರ್ತನ ಬಾಯಿಂದ ಬಂದಂಥ ವಾಕ್ಯ. ಆತ ಸತ್ಯಕ್ಕೆ ಸಾಕ್ಷಿಯಾದವನು, ಆತವೇ ಸತ್ಯವಾಗಿದ್ದಾನೆ. ಆಮೆನ್. ಎಲ್ಲವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನು ಮಾಡಬೇಕಂತೆ? ವಾಟ್ ಈಸ್ ದ ಸೊಲ್ಯೂಷನ್? ವಾಟ್ ಈಸ್ ದ ರೆಮಿಡಿ? ಪ್ರೇಯರ್. ಪ್ರೇಯರ್. சொல்லுங்க. ஜெபம். எந்த நேரம்? எப்போது ஜெபி. ஆவியினால், ವಾರ್ತೆಯಿனால் ಜಬಿಂಗು. ಆತ್ಮದಲ್ಲಿ, ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಿ. ಪ್ರೇ ಇನ್ ದ ಸ್ಪಿರಿಟ್ ಅಂಡ್ ದ ಟ್ರೂತ್. ಟ್ರೂತ್ ಇಸ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಪ್ರಾರ್ಥನೆ ಬಿಟ್ಟರೆ ಮುಗೀತು ನಿಮ್ಮ ಕತೆ. ಕೈಗಳನ್ನು ಮೇಲೆ ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ಈ ವಿನಾಶ ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ನಾವು ತಪ್ಪಿಸಿಕೊಳ್ಳೋಣ. ತಪ್ಪಿಸಿಕೊಳ್ಳೋದಕ್ಕೆ ಒಂದೇ ಮಾರ್ಗ, எச்சரவாகிದ್ದು ಪ್ರಾರ್ಥಿಸಿ. விழித்திருந்து ஜெபியுங்கள். எப்போ ஜெபிக்கணும்? எந்நேரமும் உங்க உள்ளத்தை ಆಯ್ತಪಡುತ್ತುங்கள். ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳಿ ಪ್ರಾರ್ಥನೆಗೆ. ಪವಿತ್ರಾತ್ಮನು ಸಹಾಯಕನಿದ್ದಾನೆ. ಪವಿತ್ರಾತ್ಮನು ಸತ್ಯದ ಆತ್ಮ, ಆತ ಪ್ರಾರ್ಥನೆಯ ಆತ್ಮ. ಹಾಲೆಲೂಯಾ. ಪ್ರೇ ಅರ್ನೆಸ್ಟ್ಲಿ. ಆಮೇನ್. ಆಮೇನ್. ವೈರಾಗ್ಯಮ ಜಬಿಂಗಳ್. ಪ್ರಾರ್ಥನೆ ಮಾಡೋದನ್ನು ಬಿಡಬೇಡ್ರಿ. ಇದಕ್ಕೆಂದು சொன்னால் அவர் சொன்ன ஒரே ஒரு ಪರಿಗಾರಂ ಜಪಂ. ಇದೆಲ್ಲದಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ನಮಗಿರುವಂಥ ಒಂದೇ ಒಂದು ಮಾರ್ಗ ಯಾವುದು? ಪ್ರಾರ್ಥನೆ. ಪ್ರಾರ್ಥನೆ. ಹೇಳ್ರಿ, ಪ್ರಾರ್ಥನೆ. ಪ್ರಾರ್ಥನೆ ಮಾಡಬೇಕು. ಪ್ರೇಯರ್. ಹಾಲೆಲೂಯಾ. ಪ್ರೇಯರ್ ಇಲ್ಲದ வாழ்க்கை அது வல்லமை இல்லாத வாழ்க்கை. பிரேயர் ஆல்வேஸ். ஆமென். ஏதோ அற்புதம் நடக்கிறதுக்காகல்ல, உன் ஆத்மாவை நீ காத்துக்கொள்ள வேண்டும். ನಿನ್ನ ಆತ್ಮವನ್ನು ನೀನು ಕಾಯ್ಕೊಳ್ಳಬೇಕು. ಯು ಶುಡ್ ಪರ್ಸ್ಯೂ ದ ಸಾಲ್ವೇಷನ್ ದಟ್ ಗಾಡ್ ಇಸ್ ಗಿವನ್ ಟು ಯು. ಆಂಡವರು ಕೊಡುತ್ತ ರಕ್ಷಿಪೆ ಕಾತುಕೊಳ್ಳ வேண்டும். ದೇವರು ಕೊಟ್ಟ ರಕ್ಷಣೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ. ಪ್ರಾರ್ಥನೆ ಮಾಡಬೇಕು. ಜಪத்தை விடாதீங்கள் ಸಭೆಯೇ. ದಯವಿಟ್ಟು ಪ್ರಾರ್ಥನೆ ಮಾಡಿಬಿಡಬೇಡಿ. ಇಡಬೇಡ. ನನ್ರಿ ಅವರಿಗೆ ಸಲ್ಲುತ್ತುங்கள். ಆತ ಬೇಗ ಬರಲಿಕ್ಕಿದ್ದಾನೆ. ಆಮೆನ್. ನಾವೆಲ್ಲ ಎದ್ದು ನಿಂತು ಪ್ರಾರ್ಥಿಸೋಣ. ಸಾಫ್ಟ್ ಇಟ್, ಸಾಫ್ಟ್ ಇಟ್. ಪವಿತ್ರಾತ್ಮ ನಿಮ್ಮನ್ನು ಸಿದ್ಧಪಡಿಸಲಿ ಕ್ರಿಸ್ತನ ಬರುವಿಕೆಗೆ. ಜಾಗರೂಕರಾಗಿರಿ. ಅತಿ ಭೋಜನದ ಮದಳಿನಿಂದಲೂ, ಕುಡಿತದಿಂದಲೂ, ಪ್ರಾಪಂಚಿಕ ಚಿಂತೆಗಳಿಂದಲೂ ತುಂಬಲ್ಪಡಬೇಡಿ. ಬರಲಿರುವಂಥ ಈ ಎಲ್ಲ ಸಂಗತಿಗಳಿಂದ ನಾವು ತಪ್ಪಿಸಿಕೊಳ್ಳಬೇಕೆಂದರೆ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. விழித்திருந்து ஜெபியுங்கள். விழித்திருந்து ஜெபியுங்கள். அப்பா, நீ வருகிறே. உன் வருகை மிக சமீபம்.
நாங்களும் சோதிக்கப்படாதபடி காத்துக்கொள்ளுங்க சுவாமி. எங்க சிநேகிதர்கள், இரத்த சம்பந்திகள், எங்க வீட்டுக்கிட்ட இருக்கிற எல்லாரும் ரட்சிக்கப்பட வேண்டும் ஆண்டவரே. உன் வல்லமை அவர் மேலே இறங்கட்டும் என்று ஜெபியுங்கள். ಕರ್ತರ್ ಉದವಿ செய்வார். ದೇವರು ಸಹಾಯ ಮಾಡ್ತಾನೆ. ಹಾಲೆಲೂಯಾ. ನಿಮ್ಮ ಪಾಡೇ ನೀವು ನೋಡ್ಕೊಂಡು ಕೂತಿರಬೇಡಿ. ಥ್ಯಾಂಕ್ ಯು ಲಾರ್ಡ್. ಎದ್ದು ನಿಂತು ಪ್ರಾರ್ಥಿಸಿ. ಪ್ರಾರ್ಥನೆ ನಮ್ಮ ಉಸಿರಾಗಲಿ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡಿದ್ರೆ ಎಲ್ಲ ತಲೆ ಮೇಲೆ ಕೈ வைத்துக்கொள்ளல. பரிசுத்தாவியானவரை நான் வேண்டிக் கொள்கிறேன். இந்த மக்களை உக்கமா ஜெபிக்கிற ஒரு ஆசையால் வல்லமையால் நிரப்புங்க ಸ್ವಾಮಿ. ಕರ್ತನೇ, ಈ ಮಕ್ಕಳು ಸ್ವಾಮಿ ಎಡೆಬಿಡದೆ ಪ್ರಾರ್ಥಿಸುವಂತೆ ಇವರೊಳ್ಳೆರಿಗೆ ಒಳಗಡೆ ಇರುವಂಥ ಪ್ರಾರ್ಥನೆಯ ಆತ್ಮವನ್ನ ನೀ ಎಚ್ಚರಗೊಳಿಸು, ಜಾಗೃತಿಗೊಳಿಸೆಂಬುದಾಗಿ ನಾ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಆಶೀರ್ವದಿಸ್ತೇನೆ. ಈ ವರ್ಷದ ಕರ್ತನೆ ಕೊನೆಯ ತಿಂಗಳಿಗೆ ನಾವು ಬಂದು ಬಿಟ್ಟಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇಷ್ಟು ದಿವಸ ನಮ್ಮನ್ನು ಕಾಪಾಡಿದ ಎಬಿನೇಸರ್ ಮುಂದೆಯೂ ಕಾಯುವುದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಆರಾಧಿಸ್ತೇವೆ. ನಾವಂತೂ ಉಳಿದಿರುವುದು ಯೆಹೋವನ ದಯೆಯಿಂದ. ಆತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ. ಅದು ಪ್ರತಿ ಮುಂಜಾನೆಯೂ ಹೊಸದಾಗಿ ಒದಗಿ ಬರುತ್ತದೆ. ನಿಮ್ಮನ್ನು ಆರಾಧಿಸ್ತೇವೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯ. ಆಮೇಲೆ ಒಬ್ರಿಗೊಬ್ಬರು ಕೈ ಕೊಟ್ಟು ವಿಶ್ ಮಾಡಿ. ಥ್ಯಾಂಕ್ ಯು ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.